ಸಾಮಾಜಿಕ ಜಾಲತಾಣ ಮುಖಾಂತರ ಸಂತರ ನೇತೃತ್ವದಲ್ಲಿ ನಡೆಯಲಿದೆ. ಅವರು ಕೂಡ ನನ್ನ ನಮಸ್ಕಾರಗಳು. ಹೇಳೋದಕ್ಕೂ ಉದ್ದೇಶನಿಲ್ಲ. ಇಂಥವು ಘಟನೆಗಳು ನೂರಾರು ಘಟನೆಗಳು ಆಗಿವೆ. ಆದರೆ ಇವತ್ತಿನ ದಿವಸ ಈ ಒಂದು ಘಟನೆ ನೋಡಿ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಮಾತ್ರ. ಇದರ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಈ ತರ ಕೃತ್ಯಗಳು ಯಾವ ಹೆಚ್ಚಿನ ಸಮಾಜಕ್ಕೆ ಎಸಗಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗಿ ಇಲ್ಲಿ ಇವತ್ತು ಕಂಡು ಬರ್ತಾ ಇದೆ. ನಮ್ಮಲ್ಲಿ ಅಂದರೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದೆ. ಸಮಾಜ ಯಾವ ರೀತಿ ನಾವು ಬೆಳೆಸಬೇಕು, ಸಮಾಜದಲ್ಲಿ ಯಾವ ವ್ಯಕ್ತಿಗಳಿಗೆ ನಾವು ಶಕ್ತಿ ತುಂಬಬೇಕು, ಸಮಾಜದಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಮಾರ್ಗದರ್ಶನ ನಾವು ನೀಡ್ತಾ ಬಂದಿದ್ದೇವೆ. ಇದಕ್ಕೆ ನಮ್ಮ ಮಾರ್ಗದರ್ಶನ ಮಾಡ್ತಾ ಇರೋರು ನಮ್ಮ ಹಿರಿಯರು, ನಮ್ಮ ಗುರುಗಳು. ಸತತವಾಗಿ ನಾವು ಇದ್ರ ಬಗ್ಗೆ ವಿಚಾರ ವ್ಯಕ್ತಪಡಿಸಿದ್ದೀವಿ. ಅದೇ ನಿಮಿತ್ತದಲ್ಲಿ ಇವತ್ತಿಗೂ ಕೂಡ ಈ ಒಂದು ಯಡ್ರಾಮಿ ಗ್ರಾಮದಲ್ಲಿ, ಯಡ್ರಾಮಿ ತಾಲೂಕಲ್ಲಿ ಈ ಆದಂತ ಘಟನೆ ತಮಗೆ ಎಲ್ಲರಿಗೂ ಗೊತ್ತಿದ್ದು, ಅದು ಕೂಡ ಒಬ್ಬ ಸಮಾಜದಲ್ಲಿ ಯಾವ ರೀತಿ ನಾವು ಒಂದು ಶಿಕ್ಷಣ ಪಡ್ಕೊತಾ ಇದ್ದೀವಿ. ಆ ಸಂಸ್ಥೆಯಲ್ಲಿ ಇದ್ದಂತ ಒಬ್ಬ ಶಿಕ್ಷಕ ಈ ತರ ಮಾಡಿದಾರೆ ಅಂದ್ರೆ ನಾವು ಏನ್ ಶಿಕ್ಷಣ ಕೊಟ್ಟಿದ್ದೀವಿ ಅನ್ನೋದು ನಾವು ಗಮನ ತಗೋಬೇಕಾಗಿದೆ. ಇದು ಒಂದೇ ಶಾಲೆಯಷ್ಟೇ ಕಥೆಯಲ್ಲ, ಪ್ರತಿಯೊಂದು ಶಾಲೆಯಲ್ಲಿ ಇದ್ರ ಬಗ್ಗೆ ನಾವು ಗಮನ ತಗೋಬೇಕಾಗಿದೆ. ಅದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ, ಇಂಗ್ಲಿಷ್ ಮಾಧ್ಯಮ ಆಗಿರಲಿ, ಯಾವುದೇ ಒಂದು ಶಾಲೆಯಲ್ಲಿ ಈ ತರ ನಡೀತಾ ಇದೆ. ಅದು ಖಂಡಿತವಾಗಿ ನಾವು ವೈಯಕ್ತಿಕವಾಗಿ ಪ್ರತಿಯೊಂದು ಶಾಲೆಗೆ ಹೋಗಿ ಈ ತರ ಆಗ್ಲಾದಂಗೆ ನೋಡ್ಕೋಬೇಕಾದಂತ ನಮ್ಮ ನಿಮ್ಮ ಜವಾಬ್ದಾರಿ ಕೂಡ ಇದೆ. ಇವತ್ತಿನ ದಿವಸ ಆ ವ್ಯಕ್ತಿ ಯಾವ ರೀತಿ ಕೃತ್ಯ ಎಸಗಿದ್ದಾರೆ ಅಂದ್ರೆ ಅವನಿಗೆ ಜನಿಸಿದ ತಾಯಿ ತಂದೆಗೆ ನಾಚಿಕೆ ಆಗೋದು. ಆ ಊರು ಯಾವ ಊರಲ್ಲಿ ಅವನು ಹುಟ್ಟಿದ್ದಾನೆ, ಆ ಊರ ಗ್ರಾಮಸ್ಥರು ಅವನಿಗೆ ಚೀಮಾರಿ ಹಾಕಬೇಕಾಗಿರುವಂತ ಒಂದು ಸಂದರ್ಭ ಕೂಡ ಇದೆ ಅಂತ ನಾವು ಹೇಳ್ಬೋದು. ಇದಕ್ಕೆ ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸು, ಒಳ್ಳೆತನ ಕಲಿಸ್ಬೇಕಾದಂತ ನಮ್ಮ ನಿಮ್ಮ ಕೆಲಸ ಇದೆ. ಈ ರೀತಿ ಮುಂದೆ ಆಗದಂತೆ ನೋಡ್ಕೋಬೇಕಾದ್ರೆ ನಾವು ಕೂಡ ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಯಾವ ರೀತಿ ಒಬ್ಬ ಶಿಕ್ಷಕ ಶಿಕ್ಷಕಿ ಇರಬೇಕು ಅನ್ನೋದು ನಾವು ಗಮನ ತರಬೇಕಾಗಿದೆ. ಬರೀ ಪಠ್ಯಪುಸ್ತಕ ಅಷ್ಟೇ ಅಲ್ಲ, ಸಮಾಜದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಅರಿವು ಮಾಡ್ಕೋಬೇಕಾಗಿದೆ. ಅದು ನಮ್ಮಲ್ಲಿ ತಪ್ಪಿದೆ. ಇವತ್ತಿನ ದಿವಸ ನಮ್ಮ ಸರ್ಕಾರ ಇರ್ಬೋದು, ವಿರೋಧ ಪಕ್ಷ ಸರ್ಕಾರಕ್ಕೂ ಕೂಡ ಇರ್ಬೋದು, ಇಬ್ಬರು ಹೊರಗಡೆ ಬಂದು ಈ ತರ ಘಟನೆಗಳು ಆಗಬಾರದು ಅಂತ ಹೇಳಿ ಒಂದು ಪಾದಯಾತ್ರೆ ಮಾಡಬೇಕು ಅಂತ ನಮ್ಮಲ್ಲಿ ನಿಮ್ಮಲ್ಲಿ ವಿನಂತಿ ಕೊಡ್ತೇನೆ. ಇದು ಒಬ್ಬರೇ ಸಂಬಂಧ ಅಲ್ಲ, ಯಾರೇ ಬಂದು ಆ ಸಮಾಜದಲ್ಲಿ ಹೋಗಿ ಏನಾಗ್ತದೆ, ಏನ್ ನಡೀತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಆ ಮುಂದೆ ಅಂತ ಕೆಲಸಗಳು ಆಗೋದನ್ನು ನೋಡ್ಕೊಂಡು ಹೋದ್ರೆ ನಮ್ಮ ಸಮಾಜ ಒಳ್ಳೆಯದು, ನಮ್ಮ ರಾಜ್ಯಕ್ಕೆ ಒಳ್ಳೆಯದು, ನಮ್ಮ ದೇಶಕ್ಕೆ ಒಳ್ಳೆಯದು. ಈ ಒಳ್ಳೆತನ ಏನು ಕೊರತೆ ಇದೆ ಅದು ದೂರ ಮಾಡಬೇಕಾದ್ರೆ ನಮ್ಮ ಗುರುಗಳು ಮಾರ್ಗದರ್ಶನ ಖಂಡಿತವಾಗಿ ಇದು ಬೇಕು. ಆ ಆಶೀರ್ವಾದ ಕೂಡ ನಮಗೆ ಇದು ಅವಶ್ಯಕತೆ ಇದೆ. ಇಂಥ ಸಂದರ್ಭದಲ್ಲಿ ಮತ್ತು ಬೇರೆ ಸಂದರ್ಭ ಕೂಡ ಅವರನ್ನು ಸದಾ ಆಶೀರ್ವಾದ ಮಾಡ್ತಿದ್ರೆ ನಮ್ಮ ಭವಿಷ್ಯ ಇದೆ. ಎಲ್ಲರಿಗೂ ಒಂದು ದಿವಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಯಾವ ಸಕಲ ಹಿಂದೂ ಸಮಾಜದ ಧರ್ಮ ಜಾಗೃತಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ 11 ವರ್ಷದ ಬಾಲಿಕೆ ಮೇಲೆ ನಡೆಯುತ್ತಿರುವ ಅತ್ಯಾಚಾರದ ಬಗ್ಗೆ ಇಡೀ ಗುಲ್ಬರ್ಗ ಜಿಲ್ಲೆಯ ಪರಮ ಪೂಜ್ಯರು ಆಗಮಿಸಿದ್ದಾರೆ.
ಸಿದ್ಧಲಿಂಗ ಮಹಾಸ್ವಾಮಿಯವರಿಗೆ ಮತ್ತು ಲಿಂಗರಾಜಪ್ಪರಿಗೆ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೆ ಶರಣತೆಯನ್ನು ತಿಳಿಸಿ ಅದರಂತೆ ಎಲ್ಲ ತನಮನದಿಂದ ಸಮಾಜದ ಸೇವೆಯಲ್ಲಿ ಹಿಂದೂ ಧರ್ಮದಲ್ಲಿ ಜಾಗೃತಿ ಮೂಡಿಸಿರುವ ಎಲ್ಲ ರಾಜಕೀಯ ಧೋರಣೆಯರು ಸಕಲ ಸದ್ಭಕ್ತಾದಿಗಳು ಮಾತೆಯವರು ಪೂಜ್ಯವರು ನಿಮ್ಮೆಲ್ಲರ ಪವಿತ್ರ ಆತ್ಮದಲ್ಲಿ ವಾಸ ಮಾಡುವ ಪರಮಾತ್ಮನಿಗೆ ಶರಣಾರ್ಥಿ. ಬಂಧುಗಳೇ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ಈ ಆತಂಕಗಳು ಬಹಳಷ್ಟು ಬಂದಿದ್ದೀವಿ. ಈ ಹಿಂದಿನ ಆತಂಕಗಳು ಓದ್ತಾ ಬಂದಿದ್ರೆ ನಿನ್ನೆ ಇನ್ನೂ ಒಂದು ವಿಷಯ ಬಂದ್ಬಿಟ್ಟು ನಮ್ಮ ವಾಡಿತಾಳದಲ್ಲಿ 14 ವರ್ಷದ ಹುಡುಗಿ ಮತ್ತು ಮುಸ್ಲಿಂ ಸಮಾಜದ ಹುಡುಗ 4 ದಿನ ನಾಪತ್ತೆಯಾಗಿದ್ದಾರೆ. ಅದು ಎಫ್ಆರ್ ಕೂಡ ಆಗಿದೆ. ಇವೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೋಬೇಕಾಗ್ತದೆ. ಫಸ್ಟ್ ಪದೇ ಹೇಳೋದರಿಂದ ಪದೇ ಕೇಳ್ಕೊಂಡು ಕುದುರೋದರಿಂದ ನಾವು ಯಾವಾಗ ಮುಂದೆ ಬರ್ತೀವಿ ಅನ್ನೋದು ನಮಗೆ ತಿಳಿದಾಗಿದೆ. ಅದಕ್ಕೆ ನಾವೆಲ್ಲರೂ ತನಮನ ಧನದಿಂದ ಭಗವಂತ ಶಿವಲಾಲ್ ಮಹಾರಾಜರ ಆಶೀರ್ವಾದದಿಂದ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂದು ಭಾವಿಸಿ ನಾ ಈ ಕಾರ್ಯಕ್ರಮದಲ್ಲಿ ಜಯಗೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸುತ್ತೇನೆ. रामराव बापू के, बोलो मरियम्मा यागी के, बोलो भारत माता के, बोलो संत बसवेश्वर के, बसवेश्वर महाराज के, श्री रामराव जय शिवलाल. ನನ್ನ ತಲೆಯಿಂದ 15 ದಿವಸ ಸ್ವಪ್ನಲ್ಲಿ ಮಾತಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಆದರೂ ಮಾತಾಡೋದು ಪರಿಸ್ಥಿತಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಶ್ರೀಗಳ ಪಾಲ್ಗೊಳ್ಳರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನನ್ನ ಮುಂದೆ ನಮ್ಮ ಸಮಾಜದ ಎಲ್ಲ ಹಿರಿಯರು, ಎಲ್ಲ ಸಮಾಜದ ಗಣ್ಯರು, ಎಲ್ಲ ಅಕ್ಕಂದಿರು, ತಾಯಂದಿರು, ಎಲ್ಲ ಸಮಾಜದವರು ಇವತ್ತು ಒಂದು ಹೀನಾಯ ಕೃತಿ ಆಗಿದ್ದನ್ನ ಖಂಡಿಸಿ ಒಂದು ಪಾದಯಾತ್ರೆ ಮಾಡಿ ಅಡ್ಮಿನಿಸ್ಟ್ರೇಷನ್ ಮನವಿಸುವಂತೆ ಕಾರ್ಯಕ್ರಮ ಮಾಡಬೇಕು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನಾವು ಯಾರಿಗೆ ಗೊತ್ತವ್ರಿಗೆ ತಿಳಿಸ್ಬೇಕಾಗ್ತದೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಇಲ್ಲಿ ಈ ಸ್ಥಳ ಬ್ಯಾಕ್ಗ್ರೌಂಡ್ ಕೊಡಬೇಕಾಗ್ತದೆ. ಈ ಪರಿಜಾರ ಹಾಸ್ಟೆಲ್ ರಮಾಣಿ ಹಾಸ್ಟೆಲ್ 4 ಎಕರೆ ಜಮೀನು. ಇಲ್ಲಿ ಬಹಳ ಹಿಂದೆ 1955 ಇಸ್ವಿಯಲ್ಲಿ ಹಿಂದೆ ನನ್ನ ತಂದೆ ಗೋಪಾಲ ಜಾಧವ್ ಅವರು, ದೇಶಿ ನಾಟಕರು, ವಿರಾಶಿ ನಾಟಕರು, ಸಮಾಜದ ಗಣ್ಯರೆಲ್ಲ ಸೇರಿ 55 ಇಸ್ವಿಯಲ್ಲಿ ಹಾಸ್ಟೆಲ್ ಹೆಣ್ಮಕ್ಳು ಈ ಹುಡುಗಿರಿ ಇಡಲಿಕ್ಕೆ ಇಲ್ಲಿ ಹಾಸ್ಟೆಲ್ ಮಾಡಿದ್ರು. ನಾನು ಹಿಂದೆ ಹಾಸ್ಟೆಲ್, ಈ ಹಾಸ್ಟೆಲಲ್ಲಿ ನಮ್ಮ ಬಾಬುರಾವ್ ಚೌಹಾಣ್ ಅವರು ಅವ್ರ ಮನೆಯವರು ಕೂಡ ಅಲ್ಲಿ ಹಾಸ್ಟೆಲ್ ಹಿಂದೆ ಏನು ಉದ್ದೇಶ ಇರ್ತಂದ್ರೆ ನಮ್ಮ ಹುಡುಗಿಯರು ಹೆಣ್ಮಕ್ಳು ಶಿಕ್ಷಕರಾಗಬೇಕು, ಒಳ್ಳೆ ಎಜುಕೇಶನ್ ಸಿಗಬೇಕು ಅಂತ ಹೇಳಿ ಇಲ್ಲಿ ಉದ್ದೇಶ ಏನಂದ್ರೆ ನಮ್ಮ ಹೆಣ್ಣು ಹುಡುಗಿಯರು ಒಳ್ಳೆ ಶಿಕ್ಷಣ ಕೊಡೋದು. ಇವತ್ತು ಯಡ್ರಾಮಿಯಲ್ಲಿ ಒಂದು ಸ್ಪೆಷಲ್ ಕೋಚಿಂಗ್ ಸೆಂಟರಲ್ಲಿ ಒಬ್ಬ 11 ವರ್ಷದ ಹುಡುಗಿಗೆ 4 ಪೇಪರ್ 6 ತಿಂಗಳಿಂದ ಸತತವಾಗಿ ಅತ್ಯಾಚಾರ ಆಗ್ತಾರೆ ಅಂತೇಳಿ ನಾವು ಕೇಳೋದು. ಇದು ನಾ ಇಂಗ್ಲೀಷಾಗಿ ಹೇಳ್ತೀನಿ, ದಿಸ್ ಇಸ್ ದ ಟಿಪ್ ಆಫ್ ಐಸ್ಬರ್ಗ್. ದಿಸ್ ಇಸ್ ಓನ್ಲಿ ಟಿಪ್ ಆಫ್ ಐಸ್ಬರ್ಗ್. ಇಂಥದ್ದು ಆಗಬಾರ್ದು ಅಂತ ಹೇಳಿ ನಮ್ಮೆಲ್ಲರ ಉದ್ದೇಶ. ಇದು ನಾನು ಈ ಘಟನೆ ಆದಾಗ ನಾವು ಮರುದಿವಸ ನಾವು ದೆಹಲಿಯಾಗಿದ್ದಾಗ ದೆಹಲಿಯಲ್ಲಿ ಕೂಡ ಪ್ರತಿಭಟನೆ ಮಾಡಿ ಅಲ್ಲಿ ಜಂತರ್ ಮಂತರ್ನಲ್ಲಿ ಕೂಡ ಆಲ್ ಇಂಡಿಯಾ ವಿದ್ಯಾರ್ಥಿ
ಸೇವಾ ಸಂಘ ವತಿಯಿಂದ ಇದನ್ನ ಖಂಡಿಸಿ ಇದನ್ನ ನಾವು ಒಂದು ಲೆಟರ್ ಕೂಡ ಸ್ಥಿತಿ ಬಹಳ ಗಂಭೀರ ಆಗಿದೆ. 1 ವರ್ಷದಿಂದ 2 ವರ್ಷದಿಂದ ನಾವು ಅನೇಕ ಬಾರ ಹೋರಾಟಗಳು ಮಾಡಿದ್ದೀವಿ. ಆಗಿತ್ತು ನಾನು ಪಾರ್ಲಿಮೆಂಟಲ್ಲಿ ಇಶ್ಯೂ ಎತ್ತಿ ಕೇವಲ 1 ತಿಂಗಳಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗುತ್ತ ಕೆಲಸ ಮಾಡಿದೆ. ನಾವು ಬಹಳ ಜಾಗೃತವಾಗಿರ್ಬೇಕು. ಇವತ್ತು ಎಲ್ಲ ಸಂತರಿಗೆ ನಾನು ಧನ್ಯವಾದ ಹೇಳ್ತೇನೆ. ನಿಮ್ಮ ಮಾರ್ಗದರ್ಶನ ಇರಬೇಕು ನಮಗೆ. ಇದನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಈ ದುಡ್ಡಿಂದ ನಮ್ಗೆ 25 ಲಕ್ಷ ಕೊಟ್ಟಿವಿ, 50 ಲಕ್ಷ, ಅದರಿಂದ ನಮಗೆ ಯಾಕೆ ಸಮಾಧಾನ ಆಗಲ್ಲ. ಯಾವಾಗಲೂ ನಮ್ಮ ಮನೆ ಯಾಕೆ ಏನಾದರೂ ಆದರೆ ನಮ್ಮ ಮನೆಗೆ ಯಾಕೆ ಏನಾಗಿದೆ ಅಂತ ವಿಚಾರ ಮಾಡೋದು. ಅದಕ್ಕೆ ನಾವೆಲ್ಲರೂ ಬಂದ ಕೆಲವರು ಇಲ್ಲಿ ಗೊತ್ತಾಗಲಿಲ್ಲ, ಇಷ್ಟೆಲ್ಲ ಜನರು ಬಂದಿದ್ದಾರೆ. ನಮ್ಮ ಈ ಇಂಥ ಹೋರಾಟಗಾರರು ಯಾರು ಗಲಾಟೆ ಮಾಡಲ್ಲ. ಶಾಂತಿ ರೀತಿಯಿಂದ ನಾವು ಎಲ್ಲರೂ ಹೋಗ್ತೀವಿ. ಪೊಲೀಸ್ ಬರೋದು ತಿದ್ದಿದ್ದಿಲ್ಲ. ಇವತ್ತು ಎಲ್ಲ ಕಡೆ ನಾನು ಬಹಳಷ್ಟು ಫೋನ್ ಬಂದವರು. ಪೊಲೀಸರು ಗಾಡಿ ನಿಲ್ಲಿಸಿ ಒಳಗೆ ಬರ್ಬಿಡ್ತಾರೆ, ನಡ್ಕೊಂಡು ಬರ್ತಾ ಇಲ್ಲ. ನಾವು ಯಾರಿಗೆ ತೊಂದರೆ ಆಗ್ಲಾರ್ದಂಗೆ ಎಲ್ಲೆಲ್ಲಿ ನೀವು ಬ್ಲಾಕ್ ಮಾಡಿದ್ರಿ, ಎಲ್ಲೆಲ್ಲಿ ಕೆಲವು 3-4 ಕಿರಿಯದಾಗ ಜನರಿಗೆ ಬರಲಾರ್ದಂಗ ವ್ಯವಸ್ಥೆ ಮಾಡ್ಲಿಕ್ಕೆ ಅದನ್ನು ಮಾಡಬಾರ್ದು. ಅದನ್ನು ಖಂಡಿಸ್ತೀವಿ. ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ. ನಾನು ಮಾತಾಡಲಿಕ್ಕೂ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೆ ಶ್ರೀಗಳಿಗೆ ನಿಮ್ಮ ಮಾರ್ಗದರ್ಶನ ಇರಬೇಕು. ಇಂಥವ್ರು ಅಲ್ಲೇ ಆದಾಗೆಲ್ಲ ನಿಮ್ಮಂಥವ್ರು ಬಂದು ನೀವು ಮಾರ್ಗದರ್ಶನ ಕೊಟ್ಟರೆ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಅದಕ್ಕೆ ಈ ಹೋರಾಟ ತಡೆಯುವ ಶಕ್ತಿಗಳು ತುಂಬಾ ಕೆಲಸ ಮಾಡ್ತಾ ಇದೆ. ದೂರದಲ್ಲಿ ನಮ್ಮ ವಾಹನಗಳನ್ನು ನಿಲ್ಲಿಸಿ ಕಾರ್ಯಕರ್ತರು ಬರೋದಂತ ಕೆಳದಲ್ಲಿ 45 ಕ್ರೂಸರ್ ಬರಬೇಕಾಗಿತ್ತು, ಇನ್ನೂವರೆಗೂ ಬಂದ್ಬಿಟ್ಟಿಲ್ಲ. ಕಾರಣ ಅಲ್ಲಿ ಅವರನ್ನು ತಡೆಯುವಂತ ಕೆಲಸ ನಡೀತಾ ಇದೆ. ಅದಕ್ಕೆ ಉಮೇಶ್ ಜಾಧವ್ ಸ್ಪಷ್ಟವಾಗಿ ಹೇಳಿದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಹೋರಾಟ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಅದಕ್ಕೆ ಹೋರಾಟ ತಡೆಯುವಂತ ಈ ಅಡ್ಮಿನಿಸ್ಟ್ರೇಷನ್ ಮಾಡಬಾರ್ದು ಅನ್ನೋ ವಿಷಯ ಹೇಳಿದ್ರು. ತುಂಬಾ ಗಂಭೀರ ವಿಷಯ ಇದು. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಿದ್ರೆ ಅದಕ್ಕೆ ಉತ್ತರ ಇದೆ. ಈಗ ಈ ಹೋರಾಟದ ಕುರಿತು ಹಿರಿಯರಾದಂಥ ಶ್ರೀ ಸುಭಾಷ್ ರಾಠೋಡ್ ಅವರು ಮಾತಾಡೋದು. ಸದ್ಗುರು ಶಿವಲಾಲ್ ಮಹಾರಾಜ್ ಕಿ ಜಗದಂಬಾ ಮಾತಾ ಕಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಮುಖ ಪೂಜ್ಯ ಎಲ್ಲ ನಮ್ಮ ಧರ್ಮಗುರುಗಳ ಪವಿತ್ರ ಪಾದಗಳಲ್ಲಿ ಹಣೆ ಮಾಡಿದ್ದು, ವೇದಿಕೆ ಮುಂಭಾಗದಲ್ಲಿ ಹಾಜರಿರ್ತಕ್ಕಂಥ ಸಮಾಜದ ಗೌರವಾನ್ವಿತ ಎಲ್ಲ ಹಿರಿಯ ನಾಯಕರುಗಳೇ, ಅನ್ಯ ಸಮಾಜದ ಎಲ್ಲ ಹಿರಿಯ ನಾಯಕರುಗಳೇ, ಯುವ ಮಿತ್ರರೇ, ತಾಯಂದಿರೇ, ಬಹಳ ದುಃಖದಿಂದ ತಲೆ ತಗ್ಗಿಸಿ ಮಾತಾಡ್ತಕ್ಕಂಥ ಪ್ರಸಂಗಗಳು. ಕೇವಲ ಒಂದು ಸಮಾಜ ಅಲ್ಲ, ಬಟ್ ಭಾರತದ 140 ಕೋಟಿ ಜನರಿಗೆ ಮನಸ್ಸಿಗೆ ಆಘಾತ ಆಗ್ತಕ್ಕಂಥ ಸಂಗತಿಗಳು. ಎಡ್ರಾಮಿಯಲ್ಲಿ ದುಷ್ಕೃತ್ಯ ಹೆಸರಿರ್ತಕ್ಕಂಥ ಆ ಪಾಪಿಗೆ ಗಲ್ಲು ಶಿಕ್ಷೆ ಕೊಡಿಸ್ಬೇಕಂತ ನಾವೆಲ್ಲ ಇದ್ದೀವಿ. ಈ ಹೋರಾಟದ ನೇತೃತ್ವ ಪರಮ ಪೂಜೆ ಎಲ್ಲ ಗುರುಗಳು ತಮ್ಮ ಮಠ ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಲಿಂಗರಾಜಪ್ಪ ಅಪ್ಪವರು ಹೇಳಿದರು, ಇಂಥ ದುಷ್ಕೃತ್ಯ ಯಾರೇ ನಡೆಸಿದ್ರು ಕೂಡ ಅವರಿಗೆ ಖಂಡನೆ ವ್ಯಕ್ತವಾಗ್ತಕ್ಕಂಥ ವಾತಾವರಣ ಭಾರತದಲ್ಲಿ ಬೆಳೆದಿದೆ. ಎಡ್ರಾಮಿಯಲ್ಲಿ ನಡೆದ ಘಟನೆಗೆ ತ್ವರಿತವಾಗಿ ನಾನು ಅತ್ಯಂತ ಬಹಳ ಹೆಮ್ಮೆಯಿಂದ ಮಾತು ಹೇಳಬಲ್ಲೆ. ನಮ್ಮ ಸಮಾಜದ ಯುವಕರು ಇವತ್ತು ಸಮಾಜ ರಕ್ಷಣೆ ಮಾಡತಕ್ಕಂಥ ಯೋಗ್ಯತೆ ಹೊಂದಿದ್ದಾರೆ. ತಕ್ಷಣ ಅಲ್ಲಿ ಹೋಗಿ ರಕ್ಷಣೆ ಮಾಡಿ. ಇವತ್ತು ಯಾರಿಗೂ ಫೋನ್ ಮಾಡಿ ಕರೆಸಬೇಕಾಗಿಲ್ಲ.
ಎಷ್ಟು ಜಾಗೃತರಾಗಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾ ನಮ್ಮ ಹುಡುಗರು ಅಂತಂದ್ರೆ, ಒಂದು ಸೋಷಿಯಲ್ ಮೀಡಿಯಾ ಕರೆಗಳಿಗೆ ಸಾವಿರಾರು ಜನ ಇವತ್ತು ಬರ್ತಾ ಇದ್ದಾರೆ. ಭಾರತ ದೇಶದ ಪ್ರತಿಯೊಬ್ಬ ಮಹಿಳೆಗೆ ರಕ್ಷಣೆ ಸಿಗಬೇಕಾಗಿದೆ. ದುಷ್ಕೃತ್ಯ ಎಸಗಿರ್ತಕ್ಕಂಥ ಪ್ರತಿಯೊಬ್ಬ ರಾಕ್ಷಸನಿಗೆ ಶಿಕ್ಷೆ ಆಗಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ಕೂಡ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಇಂಥ ಘಟನೆ ಖಂಡಿಸಿ ನಾವು ಮುಂದೆ ಬಂದು ಹೋರಾಟ ಮಾಡಬೇಕಾಗಿದೆ. ನಾವಿವತ್ತು ಎಲ್ಲರೂ ಕೂಡ DC ಆಫೀಸ್ ಹೋಗಿ ನೀವು ಭಾಗಿಯಾಗಿದೆ ಅನ್ನೋ ಮಾತು ಸಂಶಯ ವ್ಯಕ್ತ ಮಾಡಿದ್ರು. ಅದಕ್ಕೆ ನಾವು ಈಗಾಗಲೇ ಕೂಡ ಮನವಿ ಮಾಡಿದ್ದೀವಿ. ವಿಸ್ತೃತವಾಗಿರ್ತಕ್ಕಂಥ ನಿವೃತ್ತ ಮಹಿಳಾ ನ್ಯಾಯಾಧೀಶರ ಮೂಲಕ ಅಲ್ಲಿ ತನಿಖೆಯಾಗಿ ಅಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ ಅಂತ ತನಿಖೆ ಆಗಬೇಕಂತ ನಾವು ಅವತ್ತು ಕೂಡ ಒತ್ತಾಯ ಮಾಡಿದ್ದೀವಿ. ನಾವಿವತ್ತು ಹಣ ಪರಿಹಾರ ಅದಕ್ಕೆ ಉತ್ತರ ಅಲ್ಲ, ಆದರೆ ಮಾನಸಿಕ ಚಿತ್ರಹಿಂಸೆ ಅನುಭವಿಸ್ತಕ್ಕಂತಹ ಕುಟುಂಬ, ಬಡ ಕುಟುಂಬ, ಮಾನಸಿಕವಾಗಿ ಚಿತ್ರಹಿಂಸೆ ಅನುಭವಿಸ್ತಕ್ಕಂತಹ ಕುಟುಂಬ ಮಾನಸಿಕ ಚಿತ್ರಹಿಂಸೆಯಿಂದ ಮೇಲ್ ಬಂದು ಗೌರವಯುತ ಜೀವನ ಸಾಗಿಸಲಿಕ್ಕೆ ಪರಿಹಾರ ಕೂಡ ಬೇಕು. ಘೋಷಿಸಿರ್ತಕ್ಕಂಥ ಪರಿಹಾರ ಸಾಕಾಗಲ್ಲ, ಅದಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಮೆಮೊರಂಡಮ್ ಅಲ್ಲಿ ನಮ್ಮ ಆಯೋಜಕರೆಲ್ಲ ಮೆನ್ಷನ್ ಮಾಡಿದ್ದಾರೆ. ನಾನು ಒಂದು ಮಾತ್ರ ಹೇಳಬಲ್ಲೆ, ಹೊರಗಡೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ನಾವು ಬಂದಾಗಲೂ ಕೂಡ ನೋಡಿದ್ವಿ. ಸನ್ಮಾನ್ಯ ರೇವನಾಯಕ್ ಬೆಳಂಗಿಯವರು, ಪೊಲೀಸ್ ಕಮಿಷನರ್ ಕಲಬುರ್ಗಿ ಅವರಿಗೆ ನನ್ನೆದುರೇ ನಾವು ಮಾತಾಡಿದ್ವಿ, SP ಅವರಿಗೆ ಮಾತಾಡಿದ್ವಿ. ಯಾವುದೇ ಹೋರಾಟಕ್ಕೂ ಕೂಡ ಬರೋರಿಗೆ ಎಲ್ಲಿ ಅಡ್ಡಿ ಆಗಲಾರ್ದಂಗೆ ಆಗಬೇಕು, ಇಲ್ಲಾಂದ್ರೆ ನಾವೇ ಅದೇ ಸ್ಪಾಟ್ನಲ್ಲಿ ಬರಬೇಕಾಗ್ತದೆ ಅನ್ನೋ ಮಾತು ಕೂಡ ರೇವನಾಯಕ್ ಅವರಿಗೆ ಕಮಿಷನರ್ ಹೇಳಿದ್ದಾರೆ. ಅದಕ್ಕೆ ಎಲ್ಲಿ ಕೂಡ ಯಾರಾದರೂ ಒಂದು ಕಡೆ ಒಂದು ವೆಹಿಕಲ್ ಆದರೂ ನಿಂತಿದ್ರೆ ತಾವು ಗಮನಕ್ಕೆ ತಂದ್ರೆ ಆ ಸ್ಪಾಟಿಗೆ ಹೋಗಿ ಆ ಜನರಿಗೆ ಹೋರಾಟಕ್ಕೆ ತರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲ ನೀವೆಲ್ಲ ವಹಿಸಬೇಕು. ಇದನ್ನ ತಮ್ಮ ಜೊತೆ ನಾನು ಹಂಚಿಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಮಾಡ್ತಕ್ಕಂಥ 32,000 ಒಂದು ದಿವಸಕ್ಕೆ 86 ರೇಪ್ ಕೇಸಸ್ ಆಗ್ತವೆ ರಿಜಿಸ್ಟರ್ಡ್. ಗಮನಕ್ಕೆ ಬರಲಾರ್ದ ಅನೇಕ, ಒಂದು ತಾಸಿಗೆ 4 ರೇಪ್ ನಡೀತಾರೆ ಭಾರತ ದೇಶದಲ್ಲಿ. ಸಮಾಜ ಉನ್ನತೀಕರಣ ಜೊತೆಗೆ ನಾವು ಮಾನವೀಯತೆಯನ್ನು ಕಳ್ಕೊಳ್ತಕ್ಕಂಥ ವಾತಾವರಣ ಭಾರತದಲ್ಲಿ ಸೃಷ್ಟಿಯಾಗಿದೆ. ಮಾನವೀಯತೆ ಪುನರ್ ನಿರ್ಮಾಣ ಆಗಬೇಕು. ಯಾರೋ ಹೇಳಿದ್ರು ಇಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಇತ್ತು ಅಂತ ಹೇಳಿ. ತಾಣದಿಂದ ದೂರ ಬಂದಿರ್ತಕ್ಕಂಥ ಆ ಕಾಲದಲ್ಲಿ ಮಹಿಳಾ ಹಾಸ್ಟೆಲ್ ಇದ್ದಾಗ ಯಾವುದು ರೇಪ್ ಕೇಸ್ ರಿಪೋರ್ಟ್ ಆಗ್ತಿರ್ಲಿಲ್ಲ. ಆದರೆ ಇವತ್ತು ಎಲ್ಲರೂ ಎಜುಕೇಟೆಡ್ ಆದ್ಮೇಲೆ, ನೌಕರರಾದ್ಮೇಲೆ, ಪ್ರಜ್ಞಾವಂತಿಕೆ ಹೆಚ್ಚಾದ್ಮೇಲೆ ಇವತ್ತು ಭಾರತ ದೇಶದಲ್ಲಿ ರೇಪ್ ಕೇಸಸ್ ಹೆಚ್ಚಾಗ್ತವೆ. ಅದಕ್ಕೆ ಪ್ರತಿಯೊಬ್ಬ, ಇದು ಕೇವಲ ಸರ್ಕಾರ ಪಕ್ಷ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪೇರೆಂಟ್, ತಾಯಿ ತಂದೆ, ಸಮಾಜದ ಜನರು, ಶಿಕ್ಷಕರು, ಧರ್ಮಗುರುಗಳು ಎಲ್ಲರೂ ಕೂಡ ಬಹಳ 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 ಕಷ್ಟದಿಂದ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಕಷ್ಟಪಡಬೇಕಾಗಿದೆ. ಆ ಕಷ್ಟಪಡಲಿಕ್ಕೆ ಬರೀ ಒಂದು ಘಟನೆ ಅಲ್ಲ, ಇಂಥ ಸಾವಿರ ಘಟನೆ ಬಂದರೂ ಕೂಡ ನಮ್ಮ ಧರ್ಮಗುರುಗಳಾಗಲಿ, ಬೇರೆ ಬೇರೆ ಜಾತಿಯ ಧರ್ಮಗುರುಗಳಾಗಲಿ, ಬೇರೆ ಧರ್ಮದ ಧರ್ಮಗುರುಗಳಾಗಲಿ ನಾವೆಲ್ಲ ಒಂದಾಗಿ ಹೋರಾಟ ಮಾಡಬೇಕು. ಮತ್ತೆ ಸರ್ಕಾರ ವಿರೋಧ ಪಕ್ಷ ಅನ್ನೋದು ಲೆಕ್ಕಕ್ಕಿಲ್ಲ, ಎಲ್ಲರೂ ಕೂಡ ಇದನ್ನ ಖಂಡಿಸಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಅನ್ಕೊಂಡು ಈ ಹೋರಾಟ ಶಾಂತಿಯುತವಾಗಲಿ, ಇದು ಹೋರಾಟ ಮಾದರಿಯಾಗಲಿ. ಇದು ಉದ್ದೇಶ ಏನು ಅಂತಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಮತ್ತು ಆ ವ್ಯಕ್ತಿಗೆ ಶಿಕ್ಷೆ, ಬೇರೆ ಯಾವುದೇ ಉದ್ದೇಶ ನಮ್ಮ ಹೋರಾಟಕ್ಕಿಲ್ಲ. ಹಾಗಾಗಿ ಆ ಕುಟುಂಬಕ್ಕೆ ಮನವಿ ಸಲ್ಲಿಸಬೇಕು ಅಂತ ಹೇಳಿ ಪ್ರತಿ ಘಟನಾದ ಸಾಂಗತಿ ನೇತೃತ್ವವನ್ನು ಅಧ್ಯಕ್ಷತೆ ವಹಿಸಿದಂತ ಎಲ್ಲ ಬ್ರಹ್ಮ ಪೂಜೆ ಗುರುಗಳ ತಾಯಿಗಳ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ, ಜಯ ಜಗದಾಂಬಿ ಸೇವಾದ ಶ್ರೀ ರಾಮರಾಮನಾಥರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ, ಈ ಭಾಷಣ ಮಾಡಬೇಕಾದ್ರೆ ಏನ್ ಮಾತಾಡಬೇಕಂತ ಅನಿಸ್ತಾ ಇಲ್ಲ. ದುಃಖದ ಸಂಗತಿ, ಇಡೀ ಭಾರತ ದೇಶ ರಕ್ಷಣೆ ಆಗಬೇಕಾದ್ರೆ, ನಮ್ಮ ತಾಯಂದಿರಿಗೆ, ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ರಕ್ಷಣೆ ಆಗಬೇಕಾದ್ರೆ ಈ ದುರ್ಘಟನೆ ಆಗ ನೋಡ್ಕೋಬೇಕಾದ್ರೆ ವೇದಿಕೆಗಳಿಂದ ಮಹಾಸ್ವಾಮಿಗಳನ್ನು ಆಶೀರ್ವಾದ ಮಾಡಬೇಕು. ಇವತ್ತಿನ ಬಹಳ ಸಮಯದೊಳಗ
ವಿರೋಧ ಪಕ್ಷ ನಾಯಕರಿಗೆ ವಿನಂತಿ ಮಾಡ್ತೀನಿ, ಇದೆಲ್ಲ ಇದಕ್ಕೆ ಸಹಕಾರ ಕೊಡಬೇಕು. ನಮ್ಮಲ್ಲಿ ಪಾರ್ಟಿ ಪಕ್ಷ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಇಲ್ಲ. ಎಲ್ಲ ಸ್ವಾಮಿಗಳ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇರೋ ಅನ್ಯಾಯಗಳು ಮಾಡಬೇಕಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿರುವುದು. ಪ್ರಜಾ ಸಮಾಜ ಪರಂಪರೆಯಿಂದ ನಾವು ಹೆಣ್ಮಕ್ಳು ಲಗ್ನಾದ್ರು ಕೂಡ ಒಂದೊಂದು ವರ್ಷ ಕಳೆದಲ್ಲಿ ನೋಡ್ತಾ ಇಲ್ಲ. ಮಾರಿ ಮುಚ್ಚಿಕೊಂಡಿರುವಂತ ಗೌರವ ನಮ್ಮ ಸಮಾಜ, ಅಂತಿಮವಾಗಿ ಮುಂಬಾಗ ಹೋಗ್ತಿಲ್ಲ ಎಂತ ಗೌರವ ನಮ್ಮ ಸಮಾಜ. ಆದ್ರೆ ವಿದ್ಯಾಭ್ಯಾಸ ಮಾಡುವಾಗ ಪ್ರತಿಭಟನೆ ಇದೆ, ಇದು ನ್ಯಾಯವಾಗಿದೆ. ಇದು ಪ್ರತಿಭಟನೆ ಅವನಿಗೆ ಗಲ್ಲ ಶಿಕ್ಷೆ ಆಗಬೇಕು, ಇಲ್ಲ ಸೋಟ್ ಮಾಡಬೇಕು, ಅವ್ರ ಸಂಸ್ಥೆ ಬಂದ್ ಆಗಬೇಕು. ಅದರಿಂದ ಇಡೀ ಭಾರತ ದೇಶ ಕಣ್ಣಿಬೇಕಮ್ಮ ಮಾತನ್ನು ಕೂಡ ಹೇಳಿ ನನ್ನ ಭಾಷಣ ವಿರೋಧ ಪಾತ್ರ ಕಲ್ಪಿಸಿ ಇವತ್ತು ನಮಗೆಲ್ಲರಿಗೆ ನಾನು ವಿನಂತಿ ಮಾಡ್ತೇನೆ. ಎಲ್ಲ ಪ್ರಮುಖರು ಬಂದಿದ್ದಾರೆ. ಇವತ್ತು MP ಸಾಹೇಬರು ಮಾತನಾಡೋದ್ರಿಂದ ಕ್ರಾಂತಿಕಾರಿ ಗುಲ್ಬರ್ಗಾದಾದ್ರೆ ಲಕ್ಷಕ್ಕಿಂತ 4 ಜನ ಬರ್ಬೋದಮ್ಮ ಮಾತನ್ನು ಕೂಡ ವ್ಯಕ್ತಪಡಿಸಬೇಕಾಗ್ತದೆ. ಅದಕ್ಕೆ ಬಂದವರಿಗೆ ತಮ್ಮೆಲ್ಲರಿಗೆ ಸುರಕ್ಷಿತವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಇವತ್ತು ಸುಭಾಷ್ ಅವರನ್ನ ಕನಿಷ್ಠನಿಗೆ ಎಷ್ಟು ಮಾತಾಡಿದೆವು. ನಮ್ಮ ಸಮಾಜ ಶಾಂತಿಯುತ ಪ್ರತಿಭಟನೆ ಮಾಡ್ತದ, ನ್ಯಾಯಕ್ಕಾಗಿ ಮಾಡ್ತದ. ನಿಮ್ಗೆ ಗಾಡಿ ಹಿಡಿದಿದ್ರೆ ಅಂದ್ರೆ ಅವ್ರು ಏನೋ ಒಂದು ನಮ್ಮನ್ನ ಹೇಳಿದ್ರು, ಅದು ಹೇಳಕ್ ಹೋಗಲ್ಲ. ಆದ್ರೆ ಒಬ್ಬರಿಗೆ ನಿಲ್ಲಿಸ್ತಾರ ಅಂತ ಹೇಳಿದಾರ, ಅದನ್ನು ಕೂಡ ಎಲ್ಲೆಲ್ಲಿ ಗಾಡಿ ನಿಲ್ಲಿಸಿ ಚೆಕ್ ಮಾಡಿ ಬಿಟ್ಟಾರ ಅಂತ ಹೇಳಿದ ಸುದ್ದಿ ಆಗಿದೆ. ಅದಕ್ಕೆ ಎಲ್ಲರೇ ಒಂದು ಗಾಡಿ ನಿಂತಿದ್ದಲ್ಲ ಅಂದಾಗ ನಾವು ಗೌರವವನ್ನು ಬೇರೆಕೊಡಬೇಕಾಗ್ತದೆ. ಮಣಿಕಂದಾಟರು ಏನು ಹೇಳಿದ್ರು ಪ್ರೆಸಿಡೆಂಟಲ್ಲಿ ಬಂಜಾರ ಸಮಾಜದ ಮೇಲೆ ಅನ್ಯಾಯ ಆಗ್ತಾ ಇದೆ, ಅದು ಒಂದು ಕೋಮಿಗೆ ಅವರು ಮಾಡ್ತಾ ಇದ್ದಾರೆ. ಒಂದು ಕೇಸ್ ಇಲ್ಲ, ಚಿಂಚೋಳಿನಲ್ಲಿ ರಿಪ್ರೆಸೆಂಟ್ ಮಾಡ್ತಕ್ಕಂಥ ಲಂಬಾಣಿ ನಮ್ಮ ಶಾಸಕರು ಕೂಡ ಅವಿನಾಶ್ ಜಾಧವ್ ಇದ್ದಾರೆ, ಸುಭಾಷ್ ರಾಠೋಡ್ ಅವರು ಕೂಡ ಇದ್ದಾರೆ. ಅಲ್ಲಿ ದೊಡ್ಡ ಸಮಾಜ 75 ವರ್ಷ ಹುಡುಗಿ ಕೂಡ ರೇಟ್ ಮಾಡಿದ್ದಾರೆ ಮುಸ್ಲಿಂ ಸಮಾಜದವರು. ಇದು ಬಹಳ ಗೌರವ ಅನ್ಯಾಯ. ನಾವು ಮಾತಾಡಬೇಕು, ಮಾತಾಡಲಿಕ್ಕೆ ರಾಜಕೀಯಗೋಸ್ಕರ ಅಡ್ಕೊಂಡು ಕೊಡಬಾರ್ದು. ರಾಜಕೀಯ ಬರ್ತಾರೆ, ನಾಳೆ ಹೋಗ್ತಾರೆ, ರಾಜಕಾರಣಿ ಬಲ ಹಿಡಿದು ಬಲ ಹಿಡ್ಕೊಂಡು ಜೀವನ ಮಾಡಬಾರ್ದು. ಯಾಕೆ ಮಾಡ್ತೀವಿ? ಯಾವುದೇ ಸರ್ಕಾರ, ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ನಮ್ಮ ಸಮಾಜ ಅನ್ಯಾಯ ಆಗಲ್ಲ. ಯಾಕೋ ಅನ್ನೋದಲ್ಲ ಅಂತ ಬೈಕೊಂಡು ಶಕ್ತಿ ನಮ್ಮಲ್ಲಿ ಬೇಕು. ಇಲ್ಲ, ಎಲ್ಲೋ ಕಡಿಮೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಗುರುಗಳಿಗೆಲ್ಲ ಗೊತ್ತಿದೆ, ಕೈಗೋರಿಗೆ ಗೊತ್ತಿದೆ, ಬ್ಯಾಂಗ್ಳೂರ್ ಗೊತ್ತಿದೆ. ಮತ್ತು ಲಿಂಗಾಯತಪ್ಪರಿಗೆ ಬೇರೆ ಸಮಾಜಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ನಾವು ಲಂಬಾಣಿ ಜನರು ಅಡಿಗೆಗಳಿರ್ತಕ್ಕಂಥ ಜನ ಕಾರಣದಲ್ಲಿ ಸದ್ಯಾಗ ಹೆಂಗ್ ಬೆನ್ನತ್ತಿ ಓಡೋದು, ಸದ್ಯಾಗ ನಾವು ಮೊಲ ಹೆಂಗ್ ತಿಂತೇವೆ ಅಂದ್ರೆ ನಾವು ಬೆನ್ನತ್ತಿ ಓಡೋಗ್ತೇವೆ. ಕರ್ನಾಟಕದ ಜನರು ನಮ್ಗೆ ಸಸ್ಯ ಬೆಳಗಡೆ ಮಾತಾಡುವಾಗ ಗುಜರಾತ್ ಬೆಳಗ್ಗೆ ಕಂಪನಿ ಮಣಿಕಂಡ್ ಆಟೋಡು ಮಾತಾಡಿದ ತಪ್ಪಾಯ್ತಾ? ತಪ್ಪಾಗಿಲ್ಲ. ಅದು ನಮ್ಮ ಸಮಾಜದಲ್ಲಿ ಅವ್ರಿಗೆ ಹಿಡಿಲಿಕ್ಕೆ ಪೂರಾ ಪೊಲೀಸ್ ಎಲ್ಲ ಏನಿದೆ ಸುತ್ತಾಗಿದ್ದವ್ರು ಅವ್ರಿಗೆ ಹಿಡಿಲಿಕ್ಕೆ ನಮಗೆ ಕಾಣುತ್ತಿಲ್ಲ. ಆದ್ರಿಂದ ಮಣಿಕಂಡ್ ಆಟೋಡು ಮತ್ತು ಇತರರು 4 ಜನ ಇದ್ದವರು ನಮ್ಮ ಹೆಸರು ಸೇರ್ತಾರೆ. ಮಣಿಕಂಡ್ ಆಟೋಡು ಮತ್ತು ಇವರು 4 ಜನ ಇದ್ರು. ಅದು ಏನ್ ಮಾಡ್ತಾರೆ ನಾವು ಹಿಡಿದಿರೋ ರಾತ್ರಿ ಎಲ್ಲ ಹುಡುಕಾಡಿ ಆಮೇಲೆ ಬಾಬುರಾಜ್ ಕಿಟಕಿ ಹಾಕೊಂಡು ಬಿಟ್ಬಿಡು ಮಣಿಗಳು ಒಬ್ಬರು ಸಾಕಕ್ಕೆ ನಾ ಹೇಳ್ತಾ ಇದ್ದೀನಿ. ಈ ನಮ್ಮ ಸರ್ಕಾರ ಬಂದ ನಂತರ, ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಲಂಬಾಣಿ ಜನರಲ್ಲಿ ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ, ಲಂಬಾಣಿ ಜನರಲ್ಲಿ ಕುಳಿತಾ ಇದ್ರಿ. ನಮ್ಮ ಅಧಿಕಾರಿಗಳಿಗೆ ಒಲಾಣ ಮಾಡ್ತೀರಿ, ಚಲೋ ಕೋರ್ಟ್ ಕಿತ್ತಿದ್ರಿ. ಯಾವ ಕೋರ್ಟಲ್ಲಿ ಏನಪ್ಪ ಲಂಬಾಣಿ ಜನರಿಗೆ ಏನಪ್ಪ ಇರ್ಲಿಲ್ಲ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲಂಬಾಣಿ ಜನರಿಗೆ ಏನಪ್ಪ ಎಲ್ಲ ಕೋರ್ಟ್ ತೆಗೆದು ದುರ್ಗದ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲಂಬಾಣಿ ಜನರ ಮೇಲೆ ಆಗ್ತದ ಅನ್ಯಾಯ ಸರ್ಕಾರ ಕೇಳ್ತಾ ಇಲ್ಲ. ಒಬ್ಬ ಮಂತ್ರಿ ಮಾಡಿಲ್ಲ, ನಮ್ಮ ಸವಾಲು ಒಬ್ಬ ಮಂತ್ರಿ ಮಾಡಿಲ್ಲ ಕರ್ನಾಟಕ ಸರ್ಕಾರದವರು. ಯಾಕೆ ಮಾಡಿಲ್ಲ? ಕರ್ನಾಟಕ ಸಾಹೇಬ್ ನೀವು ಡೆಲ್ಲಿಯಲ್ಲಿ ಕೂತೀರಿ, ನಿಮ್ಮ ಜಿಲ್ಲಾ ಇನ್ಚಾರ್ಜ್ ನಿಂತಿರ್ತಾರ, ಏನಪ್ಪ ಇನ್ನೊಬ್ಬ ಏನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ 2 ಕಡೆ ಒತ್ತು ಮುಲೆ ಕೊಡ್ತೀನಿ. ನಮ್ಮ ಲಂಬಾಣಿ ಗೋಡ್ ಬರಕ್ಕೆ ಹೇಳೋದಾಗಿತ್ತು, ನಮ್ಮ ಸಮಾಜದಲ್ಲಿ ನಿರೀಕ್ಷೆ ಮಾಡಲಿಲ್ಲ. ಇದು ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯ. ಅಂದ್ರೆ ಹೈದರಾಬಾದ್ನಲ್ಲಿ ಒಬ್ಬ ಲಾಯರ್ ಹುಡುಗಿ, ಆ ತೆಲಂಗಾಣದಲ್ಲಿ ಒಬ್ಬ ಲಾಯರ್ ಹುಡುಗಿ 3 ಜನ ಲಾಯರು ಸಾಯಂಕಾಲ 6 ಗಂಟೆಗೆ ಕಳಿಸಿ ಆಯಮ್ಮ ರೇಟ್ ಮಾಡಿ ಫಾಸ್ಟಿಯಾಗಿ ಹೋದ್ರು. ಇಲ್ಲಿ ಬಂದಂತ ಬಿಜೆಪಿ ಅಧ್ಯಕ್ಷ
ಸದಸ್ಯರಿಗೆ ಬ್ಯಾಂಕ್ ಮಾಡ್ತೀನಿ, ಜೆಡಿಎಸ್ ಸದಸ್ಯರು ಬ್ಯಾಂಕ್ ಮಾಡ್ತೀನಿ. ಕಾಂಗ್ರೆಸ್ ಇದು ಬರಬೇಕಾಗಿ ಜಾಗ ಬರಲಿಲ್ಲ ಇಲ್ಲಿ. ಕಾಂಗ್ರೆಸ್ ಪಾರ್ಟಿ ಬರಬೇಕಾಗಿ ಜಾಗ ಬರಲಿಲ್ಲ. ನಾವು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜಕೀಯ ಸವಾಲು ಅನ್ಯಾಯ ಆಗ್ತದೆ ಹೇಳ್ಬೇಕು ನಾನು. ಅನ್ಯಾಯ ಆಗ್ತದೆ ಬರಬೇಕಾಗಿತ್ತು. ನೀವು ಆಯ್ತು, ನೀವು ನಾವು ನಮ್ಮ ಮೇಲೆ ರಕ್ಷಣೆ ಕೊಡ್ತಕ್ಕಂಥ ಸರ್ಕಾರದಿಂದ ಸರ್ಕಾರದವ್ರು ಮಾಡಲೇಬೇಕು. ಯಾಕೆ ಮಾಡಬೇಕು? ಇವತ್ತಿನವರೆಗೆ ಆ ಹುಡುಗಿ ಎಡರಾಮಿಗೆ ಹೋಗಿ ಆ ಮಗುಗೇನಪ್ಪ ಅಂತ ಅಲ್ಲಿ ಹೋಗಿ ವಿಸಿಟ್ ಮಾಡಬೇಕಾಗಿ ಬಂದಿಲ್ಲ. ಅವ್ರು ಯಾರು ಸರ್ಕಾರ ನಮ್ಮ ಸಮಾಜಕ್ಕೆ ಮಗುಗೆ ಅನ್ಯಾಯ ಆಗಿದೆ ನಾವು ಹೇಳ್ಬೇಕು. ಸುಮ್ಮನೆ ಯಾವ್ದಾರ ರಾಜಕೀಯ ಮಾಡ ಹೋಗ್ಬೇಡಿ, ರಾಜಕೀಯ ಮಾಡ್ತಾ ಇಲ್ಲ. ಬಿಜೆಪಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಇಮಿಡಿಯೇಟ್ ಆದ ತಕ್ಷಣ ಟೀಚರ್ ಹೋಗ್ಬೇಕಾಗಿತ್ತು. ಅನೇಕ ಕೇಸ್ಗಳು ಇದನ್ನ ನಾನು ಕೇಳಿದ್ದೀನಿ, ಬಹಳಷ್ಟು ಕೇಳ್ಕೊಂಡಿದ್ದೆ ಒಳಗಡೆ. ಅದನ್ನೆಲ್ಲ ಎಂಕ್ವೈರಿ ಮಾಡ್ಬೇಕಪ್ಪ, ಎಂಕ್ವೈರಿ ಮಾಡಿ ಅವನಿಗೆ ಪಾಕಿಸ್ತಾನ ಉಂಟಾಗಿ ಪಾಕಿಸ್ತಾನ ಸರಿಯಿಲ್ಲ, ಪಾಕಿಸ್ತಾನ ಮಾಡಬೇಕು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಸಮಾಜ ನಮಗೆ ನಮ್ಮ ಸಮಾಜ ಮುಖ್ಯ. ಭಾರತ್ ಮಾತಾ ಕಿ, ಸದ್ಗುರು ಶಿವಲಾಲ್ ಮಹಾರಾಜ ಕಿ. ಬಹಳ ಶೀಘ್ರ ಬರ್ತದೆ, ದಾರಿ ಬಿಡಬೇಕಾಗಿ ವಿನಂತಿ. ಆಸನರಾಗಿರುವ ಎಲ್ಲ ಪರಮ ಪೂಜ್ಯರನ್ನ ಚರಣೆಂದು ಈ ಹೋರಾಟದಲ್ಲಿ ಭಾಗಿಯಾಗಿರುವ ಎಲ್ಲ ಪಕ್ಷಾತೀತ ನಾಯಕರುಗಳೇ, ಎಲ್ಲ ಹಿಂದೂ ಸಮಾಜದ ಅಭಿಮಾನಿಗಳೇ, ಇವತ್ತಿನ ಹೋರಾಟ ಇದು ನ್ಯಾಯಕ್ಕಾಗಿರುವ ಹೋರಾಟ. ಕಳೆದ ಒಂದು ವಾರದ ಹಿಂದೆ ಯಡ್ರಾಮಿಯಲ್ಲಿ ಆಗಿರುವ ಘಟನೆ ಇದು ಅಮಾನವೀಯ ಘಟನೆ. ಇದು ಇಡೀ ಮಾನವ ಕುಲವನ್ನ ತಲೆ ತಗ್ಗಿಸುವಂತ ಘಟನೆ ಆಗಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಇವತ್ತು ಹೀಗಾಗಿ ನಾವೆಲ್ಲ ಜನರು ಎಚ್ಚೆತ್ತುಕೊಂಡು ನಾವು ನೋಡ್ತಾ ಇದ್ದೀವಿ, ಅನೇಕ ಕಡೆ ಶಾಲೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಇದು ಬಹಳ ದೊಡ್ಡ ಇಂಥ ಪ್ರಕರಣಗಳಲ್ಲಿ ನಾವೆಲ್ಲರೂ ಬಂದಾಗಿ ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂತೆ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಯಾವ ಪಕ್ಷ ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ನಾವೆಲ್ಲರೂ ಮಾನವರು. ಎಲ್ಲ ಮಾನವರಲ್ಲಿ ಮಾನವೀಯತೆ ಇರಬೇಕು. ಯಾರಲ್ಲಿ ಮನುಷ್ಯತ್ವ ಇಲ್ವೋ ಅವರು ರಕ್ಷಿಸಿದ್ದ ಕಡೆ. ಇವತ್ತ ಎಟಮಲ್ಲಿ ಮಾಡಿದಂಥ ವ್ಯಕ್ತಿ ಆತನೊಬ್ಬ ರಾಕ್ಷಸ ಪ್ರವೃತ್ತಿ ಮನುಷ್ಯ. ಅಂತವನಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾವ ಶಿಕ್ಷೆ ಅಂದ್ರೆ ಅವನಿಗೆ ಗಲ್ಲಿಗೇರಿಸಬೇಕು. ಅಂದಾಗ ಮಾತ್ರ ಇನ್ನೊಬ್ಬರಿಗೆ ಅದು ಅರಿವಾಗ್ತದೆ. ಇನ್ನು ಅಪರಾಧ ಮಾಡಬೇಕು, ಅವರಿಗೆ ಜ್ಞಾನ ಬರ್ತದೆ. ಹಾಗಾಗಿ ನಾವೆಲ್ಲ ಮಾಡುವಂಥ ಈ ಹೋರಾಟ ಇದು ನಾವು ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಅಪರಾಧಿಗೆ ಶಿಕ್ಷೆ ಆಗಬೇಕು, ಇದು ನನ್ನ ಆಗ್ರಹ ಇದೆ. ಮತ್ತು ಇವತ್ತಿಗೆಲ್ಲ ಸಮಾಜದ ಬಾಂಧವರು ನೀವು ಸೇರಿದ್ದೀರಿ. ನಾನು ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ನಾವು ಶಾಂತಿಯುತವಾಗಿ ಹೋರಾಟ ಮಾಡಬೇಕಾಗಿದೆ. ಯಾಕಂದ್ರೆ ಬಂಜಾರ ಸಮಾಜ ಶಾಂತಿ ಪ್ರಿಯ ಸಮಾಜ. ನಾವು ಅನ್ಯಾಯವನ್ನು ನಾವು ಸಹಿಸೋದಿಲ್ಲ. ಅದಕ್ಕೆ ಹೋರಾಟ ನಾವು ಹಿಡಿತಾ ಇದ್ದೀವಿ. ಎಲ್ಲರೂ ಶಾಂತಿಯಿಂದ ನಾವು ಹೋರಾಟ ಮಾಡೋಣ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತೆ ನಾವು ಇವತ್ತು ಕೆಲಸ ಮಾಡೋಣ. ಇಲ್ಲಿ ಯಾವ ವ್ಯಕ್ತಿಯನ್ನ ನಾವು ಇವತ್ತು ನಾವು ಗುರಿಯಾಗಿ ಇಟ್ಕೊಂಡಿದ್ದೀವಲ್ಲ ಆತನಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ನ್ಯಾಯಯುತವಾಗಿ ತನಿಖೆ ಆಗಬೇಕು. ಆ ವ್ಯಕ್ತಿ ಇಂಥ ಪ್ರಕರಣಗಳು ಅನೇಕ ಮಾಡ್ತಾನೆ ಅಂತ ನಮಗೆ ಸುಳಿವಿದೆ. ಸರ್ಕಾರ ಅದನ್ನ ವಿಸ್ತೃತವಾಗಿ ಅದನ್ನ ತನಿಖೆ ಮಾಡಬೇಕಂತ ಸರ್ಕಾರ ನಾವು ಆಗ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಹೋರಾಟ ನ್ಯಾಯಕ್ಕಾಗಿದೆ. ಇವತ್ತಿನ ಹೋರಾಟ ಮಾನವೀಯತೆಯ ಮೌಲ್ಯವನ್ನ ಕಾಪಾಡಲಿಕ್ಕೆ ಇದೆ ಅಂತ ನಾನು ಹೇಳ್ಬಿಟ್ಟು ಬಯಸಿ, ಸಮಯ ಬಹಳ ಆಗಿದೆ. ನಾವೆಲ್ಲರೂ ಈಗ ಪಾದಯಾತ್ರೆಗೆ ನಾವು ಬರಬೇಕಾಗಿದೆ. ಇಷ್ಟೇ ಮಾತ್ರ ಮುಗಿಸ್ತಾ ಇದ್ದೀನಿ. ಶಾಂತಿಯುತವಾಗಿ ಹೋರಾಟ ಮಾಡೋಣ. ಸಿಎಂ ಶಿವಕುಮಾರ್ ನಾಯಕ್ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಅವರೊಂದು 2 ನಿಮಿಷ ಮಾತಾಡಬೇಕಿದ್ವಿ.
ಇವತ್ತು ಬಹಳ ವಿಶೇಷವಾದ ಹೋರಾಟಕ್ಕೆ ನಾವು ಬೆಂಗಳೂರಿನ ಈ ದೇಶದ ಯಾವುದೇ ಹೆಣ್ಮಕ್ಳಿಗೆ ಅತ್ಯಾಚಾರ ಆದರೆ ಬರೇ ಗುಲ್ಬರ್ಗ ಅಲ್ಲ, ಎಲ್ಲೇ ಆದರೂ ಕೂಡ ಹೋಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇವತ್ತು ಈ ವೇದಿಕೆಯಲ್ಲಿ ಪರಮ ಪೂಜ್ಯ ಗುರುಗಳು ಕುಳಿತಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಹಾಗೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ, ಗುಲ್ಬರ್ಗದ ಮಹಾಜನತೆಗೆ, ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ತಾಯಿಯನ್ನು ನೋಡಿದ್ದೇವೆ, ಅಕ್ಕ ತಂಗಿಯರನ್ನ ನೋಡಿದ್ದೇವೆ, ನಮ್ಮನ್ನ ಮದುವೆ ಆದಂತ ನಮ್ಮ ಹೆಂಡತಿಯರ ಜೊತೆಯಲ್ಲೂ ಕೂಡ ನಾವು ಹೇಗೆ ಇರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಎಲ್ಲರೂ ಕೂಡ ನಮ್ಮನ್ನ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಒಂದು ತಂದೆಯ ಸ್ಥಾನದಲ್ಲಿ ಇರ್ಬೇಕಂತ ಒಂದು ಶಿಕ್ಷಕ ಒಂದು ಯುವತಿನ ಅತ್ಯಾಚಾರ ಮಾಡ್ತಾನೆ ಅಂದ್ರೆ, ಬಾಲಕಿ 11 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ನಮ್ಮ ರಕ್ತ ಕುದಿತಾ ಇದೆ. ಸಿಕ್ಕಲ್ಲೇ ನಾವೇ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋ ನೋವು ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ಆದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಾನೂನನ್ನ ನಾವು ಗೌರವಿಸಬೇಕಿರೋದ್ರಿಂದ, ಸರ್ಕಾರನ ಗೌರವಿಸಬೇಕಿರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಒಳಗಡೆ ಎಷ್ಟು ಜನ ಇದ್ದಾರೋ ಈ ಮಕ್ಕಳು ಹಿಗಿನ ಒಂದು ತಾಯಿ ಅನ್ಯಾಯ ಆಗ್ಯಾದಂದ್ರೆ ಈ ಮಕ್ಕಳು ಸುಮ್ಮನೆ ಇರ್ತಾರೆ. ಏನ್ ಬಲಿ ಕೊಟ್ಟು ಕೊಡ್ತಿದ್ದೀರಿ ಮಕ್ಕಳ? ಯಾರಿಗೂ ಅನ್ಯಾಯ ಆಗಿರ್ಲಿ, ಬರೀ ಹಿಂದೂ ಸಮಾಜದ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ಮಾತ್ರ ಬೇರೆ ಗಟ್ಟಿಯಾಗಿ ನಿಲ್ತಾರ. ಒಂದು ತಲೆ ಇಟ್ಕೊಳ್ಳಿ, ಸೇವಾಲಾಲ್ ಮಹಾರಾಜರು ಬರೀ ದನ ಕಾಯ್ದಾರೆ ಅಂತ ತಿಳ್ಕೊಬಾರ್ರಿ. ಸಮಯ ಬಂದಾಗ ತಲ್ವಾರ್ ಬಿಡ್ರಿ. ಟೈಮ್ ಬಂದ್ರೆ ತಲವಾರ್ ಹಿಡಿಲಿಕ್ಕೂ ರೆಡಿ ಆಗಿರ್ತೀವಿ. ನನಗೆ ಗರ್ವ ಏನದ ಅಂದ್ರೆ, ನಾನು ತಾಂಡಾದಾಗ ಬೆಳೆದೀನಿ, ನಾನು ತಾಂಡಾದವ್ರ ಜೊತೆಗೆ ಹುಟ್ಟಿದವನಿದ್ದೀನಿ. ಯಾಕಂದ್ರೆ ನಾ ಕಲಿಕಾ ಸಮಾಜದವ್ ಇರ್ಬೋದು, ಆದ್ರೆ ನನ್ನ ಮಠ ಕಟ್ಟಲಿಕ್ಕೆ, ನನ್ನ ಗೋಶಾಲೆ ನಡೀಲಿಕ್ಕೆ ಬಂಜಾರ ಸಮಾಜ. ಅದಕ್ಕ ಬಂಜಾರ ಸಮಾಜ ಅಂದ್ರೆ ನನ್ನ ಮಾತೃ ಸಮಾಜ ಅಂತ. ದಯಮಾಡಿ ತಮ್ಮೆಲ್ಲ ನಾಯಕರಲ್ಲಿ ಮನವಿ ಮಾಡ್ತೇನೆ, ಸೇವಾಲಾಲ್ ಮಹಾರಾಜರ ಅನುಯಾಯಿಗಳು ಏನಾದರೂ ಆಗಿದ್ರ, ನೀವು ಪಕ್ಕ ಸನಾತನ ಧರ್ಮದವರೇ ಆಗಿದ್ರ, ಬಂಜಾರ ಸಮಾಜದವರೇ ಆಗಿದ್ರ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಅನ್ಯಾಯ ಮಾಡ್ತಿರ್ಲಿ, ಅಂತವನಿಗೆ ಸಿಡಿದು ಎದ್ರು ನಿಂದ್ರಂತ ಕೆಲಸ ಮಾಡಲಿಲ್ಲ ನಿಮ್ಮಂತ ನಾಯಕರು ಯಾರಿಲ್ಲ. ಯಾಕಂದ್ರ ಬರೀ ನಾವು ಹೋರಾಟ ಮಾಡಿದ್ರೆ ನಮಗೆ ಫಲ ಸಿಗ್ತದ ಅಂತಲ್ಲ, ಅಕಸ್ಮಾತ್ತಾಗಿ ಹೋರಾಟಕ್ಕೆ ಏನಾದ್ರು ಮಣಿಲಿಲ್ಲ ಅಂದ್ರೆ ಮನಿ ಹೊಕ್ಕ ಹೊಡೆಯೋ ಕೆಲಸ ಮಾಡ್ತೀವಿ. ಯಾಕಂದ್ರೆ ಕೆಲವೊಂದಿನ ಅಂದ್ರೆ ಯಾಕಂದ್ರೆ ಸ್ವಾಮಿಗಳೆಲ್ಲ ಮಕ್ಕೊಂಡ್ಯಾರ ಅಂತ ತಿಳ್ಕೊಂಡಿಲ್ಲ. ನಾವು ಎಚ್ಚರಾಗಿಲ್ಲ ಮಕ್ಕಳ ಹುಚ್ಚರಾಗ್ತೀರಿ ಅಂತ ನೀವು ಸರಿಯಾಗಿ ಹುಚ್ಚರಾಗಿಲ್ಲ. ಕಾವಿಗಾರಿಗಳ ಎಚ್ಚರಾದ್ರ ನೀವು ಹುಚ್ಚರಾಗ್ತೀರಿ. ಯಾಕಂದ್ರ ದೇಶವನ್ನ ಆಳ್ಲಿಕ್ಕೆ ಆಗಿನ ಕಾಲದಾಗ ನಮ್ಗೆಲ್ಲರೂ ಗೊತ್ತಂಗ ಶಿವಾಜಿ ಮಹಾರಾಜರಿಗೆ ಹಿಂದೂ ಗುರುಗಳು ಯಾರಾಗಿದ್ರು, ಸಮರ್ಥ ರಾಮದಾಸರ ಅವ್ರೇನು ನಿಂತಿದ್ರು ಅಂತ ಹೇಳಿ ಶಿವಾಜಿ ಮಹಾರಾಜರು ಸನಾತನ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ನಿಂತಿದ್ರು. ಅದೇ ರೀತಿ ನಾವು ವೇದಿಕೆ ಮಾಡ್ಲಿಕ್ಕೆ ನಿಂತಾರಲ್ಲ, ಧರ್ಮ ಕಾಪಾಡ್ಲಿಕ್ಕೆ ನಿಂತವ್ರಲ್ಲ, ಇವರೆಲ್ಲ ನಿಂತಾರಂದ್ರ
ಶಿವಾಜಿ ಮಹಾರಾಜರಂತವ್ರು ಎಷ್ಟೋ ಜನಕ್ಕೆ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ರು ಕೂಡ ಶಿವಾಜಿ ಮಹಾರಾಜರಾಗ್ಲಿಕ್ಕೆ ಸಾಧ್ಯ ಆಗ್ತದ. ಕೆಲವೊಂದು ಜನಕ್ಕೆ ಮನಸ್ಸಿಗೆ ನೋವಾಗಿರ್ತದೆ. ಒಂದು ಸಣ್ಣ ಪ್ರಕರಣ ಹೇಳ್ತೀನಿ. ನಮ್ಮಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂವಿಧಾನದ ಮೇಲೆ ಬಹಳ ಪ್ರೀತಿ ಅದಾವ್ರಿ. ಬರೇ ಪುಣ್ಯಾತ್ಮ ಸಂವಿಧಾನದ ಮೇಲೆ ಎಷ್ಟು ಪ್ರೀತಿ ಇರ್ತಂದ್ರೆ ಸಂವಿಧಾನದ ಪ್ರಕಾರ ನಡ್ಕೊಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ಯಾರ ಅದನ್ನ ಕೇಳ್ತಾರ. ಯಾವತ್ತಾರ ಒಂದು ದಿವ್ಸ ನಡ್ಕೊಂಡೇನಿ ಬರೀ ಉದ್ರಿ ಕತ್ತಿ ಹೇಳೋದೇ ಆಗ್ಯಾರ. ಒಂದು ದಿವ್ಸ ನಡ್ಕೊಂಡ್ ಮಾಡಿದೇನು ನಿಮ್ಮ ಅಪ್ಪನ ಬೆಲೆ ಅಂತ ಗುಣಿಸ್ಯಾರ. ಈಗಲೂ ಪುಣ್ಯಾತ್ಮ ದೇಶಕ್ಕಾಗಿ ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಿಲ್ಲಿಸಲ್ಲ ಏನೋ ತಿಳಿದೊಟ್ಟು ಕೆಲಸ ಮಾಡ್ಯಾರ. ಆದ್ರೆ ಅವ್ರ ಹೆಸರು ಹೇಳಿ ಗೆದಲಿಗತ್ತಲ್ಲ ಮುಂದೊಂದಿನ ಬಹಳ ಕಷ್ಟದ ತಮ್ಮ. ಯಾಕಂದ್ರ ಏನ್ ನೀವ್ ಬೀಗ್ಲಿಕತ್ತಲ್ಲ ಅಪ್ಪನ ಆಸ್ತಿ ಅದ ಅಂತ ಹೇಳಿ ಅಪ್ಪನ ಆಸ್ತಿ ಇದ್ದವ್ರು ಎಲ್ಲೇ ಹೋಗ್ಯಾರ ಅಂತ ನೆನಪು ಏನಾರು ಬೆಂಕಿ ಹಚ್ತಾರ ಅಂತ. ಬರೀ ತಮ್ಮ ನಾವು ಬೆಂಕಿ ಹಚ್ಚಿದಕ್ಕ ನಾವು ಬರೀ ದೂತರಿಗೆ ಕಳಿಸಿದ್ದೀವಿ. ರಾಮನ ಭಕ್ತರು ಶ್ರೀಲಂಕಾಗೆ ದೂತರಿಗೆ ನಾವೇನ್ ಹೋಗಿಲ್ಲ. ಅಕಸ್ಮಾತ್ ನಾವ ಬೆಂಕಿ ಹಚ್ಚಬೇಕಂತ ನಿಂತೀವಿ ಅಂದ್ರೆ ನೀವ್ ಯೋಚನೆನೂ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬರೀ ದೂತರಿಗೆ ಕಳಿಸಿದ್ರೆ ಅನ್ಸುತ್ತೀನಿ. ಮತ್ ಕೆಲವೊಂದ್ ಜನ ಅನ್ಕೊಂಡಾರ ರಾಮ ರಾಜ್ಯದಾಗ ರಾಮರಂಗ ಇರ್ತಾರ. ಬರೀ ರಾಮ ನಮಗ ದೇವರಲ್ಲ ಕೃಷ್ಣನು ಅನ ಅಂತ ಮರ್ತೀರಿ ನೀವು. ಬರೀ ರಾಮ ಲೀಲಾ ನೋಡೇ ಇಟ್ಟು ತ್ರಾಸ ಆಗ್ಲಿಕ್ಕತ್ತದ ನಿಮಗ್. ಇನ್ನು ಕೃಷ್ಣ ಬಂದಿಲ್ಲ. ಅಕಸ್ಮಾತ್ ಕೃಷ್ಣ ಬಂದ ಅಂತ ಕೇಳಿ ಮಕ್ಕಳು ನಿಮಗೆ ಉಳಿಗಾಲೇ ಇಲ್ಲ ಅಂತ ಚೆನ್ನಾಗಿತ್ತು ಅಲ್ಲ. ಮತ್ ಏನು ಇಲ್ಲ ನಮ್ಗೆ ಗೊತ್ತದ ಏನು ಮಾಡಂಗಿಲ್ಲ. ಬಾಳ ಮಾಡಿ ನಮ್ಮ ಯಾರ ಒಂದು ಎಫ್ ಐ ಆರ್ ಇದು ಫಿಕ್ಸ್ ಅದ. ನಮ್ಗೇನ್ ಬಾಳ ಮಾಡೋದಿಲ್ಲ ಅಲ್ಲ. ಸಿಂಪಲ್ ಅದು. ಏನು 13 ಎಫ್ ಐ ಆರ್ ಆಗ್ಯಾವ 14ನೇ ನಾವು ಬಹುಶಃ ಇನ್ನೊಂದು ಸಂಸ್ಥೆಯಿಂದ 100 ಕೇಸ್ ಆಗ್ತವೆ. ಬೆಂಗಳೂರದಾಗ ಅಜ್ಜಾರಿಗೆ ಒಂದು ರಿಕ್ವೆಸ್ಟ್ ಅದ. 100 ಕೇಸ್ ಆದ್ಮೇಲೆ ಅಜ್ಜಾರ ನಮ್ಗೆ ಒಂದು ವಿಷಯ ತಿಳಿಲಿಲ್ಲ ಅಂದ್ರೆ ಇನ್ನ ಸ್ವಲ್ಪ ದಿನದಾಗ ಕಲಬುರಗಿ ಬಂದ್ ಮಾಡಕ್ಕೂ ನಾವು ರೆಡಿ ಆಗಿರ್ಬೇಕಾಗ್ತದ. ಅದಕ್ಕ ಕೆಲವೊಂದ್ ಜನ ನಮ್ಮಲ್ಲಿ ರಾಜಕಾರಣಿಗಳು ಇರ್ತಾರ. ಅವ್ರೇನು ಅವ್ರವ್ರ ಪಕ್ಷದಾಗ ಇರ್ತಾರ. ದಯಮಾಡಿ ನಿಮ್ ಪಕ್ಷ ಎಲ್ಲ ನಿಮ್ ಮನ್ಯಾಗ ಇಟ್ಟು ಬರೀ. ನಾನು ಬಿಜೆಪಿ ಅಲ್ಲ, ನಾನು ಕಾಂಗ್ರೆಸ್ ಅವನು ಅಲ್ಲ. ಕ್ಲಿಯರ್ ಕಟ್ ಹೇಳ್ತೀನಿ. ನನಗೆ ಯಾರ ಮ್ಯಾಲ ದ್ವೇಷ ಇಲ್ಲ. ನನ್ನ ಮ್ಯಾಲ ಕಾಂಗ್ರೆಸ್ ಮೇಲೂ ದ್ವೇಷ ಇಲ್ಲ, ಬಿಜೆಪಿ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೆ ಇಲ್ಲ. ಕಲ್ಕಟ್ ಕೆಲಸ ಯಾವ ಮಾಡ್ತಾರೋ ಅವ್ರು ದ್ವೇಷ. ಈ ಪಕ್ಷದವರಾಗಿರ್ಲಿ ಆ ಪಕ್ಷದವರಾಗಿ ಬಂದಿರ್ಲಿ ಸಾಯಕನವರಾಗಿಲ್ಲ. ಯಾವಾಗ ನೀವು ಕೊಟ್ಟಂದ್ರೆ ನಾ ಕೈ ಕಟ್ಕೊಂಡ ಮಕ್ಕಳ 10 ರೂಪಾಯಿ ಕೊಟ್ಟಿರ್ತಾರೆ 100 ಮಂದಿ ಮಾಡ್ತಾರೆ. ನಮ್ಮಲ್ಲಿ 100 ಸರಿ ಬಂದಾರ ಮುಟ್ಟಾರೆ ಬೇಕಾಗಿಲ್ಲ. ನಾವು ಬೆಳ್ಕೊಂತಿರೋರು ನಾವು ಮಂದಿ ಮನೆಗೂ ಬೆಳ್ಕೊಂಡು ಕಸ್ಕೊಂಡಾಗ ಸುಮ್ಮ ಮಕ್ಕೊಂಡ ಮಂದಿ ಈಗ ನಮ್ಮ ತಾಯಿ ಸರಿಗಿನ ಮೇಲೆ ಕೈ ಹಾಕಂದ್ರೆ ಈಗೂ ಮಕ್ಕೊಂಡ್ರೆ ನಮ್ಮ ತಾಯಿ ಜನ ಯಾಕಿಲ್ಲ. ಅದಕ್ಕ ದಯಮಾಡಿ ಈಗಾದ್ರೆ ಎಚ್ಚರಿಕೊಳ್ರಿ. ಈಗಲಾದ್ರೂ ಗಟ್ಟಿ ಆಗ್ಲಿ ಅಂತ ಹೇಳ್ತಾ ಆಂದೋಲನ ಶ್ರೀಗಳು ನಾವೇನ್ ಮಾತಾಡಿದ್ ಮಾಡ್ಕೊಂಬದು ಅವ್ರು ಮಾತಾಡಿದ್ರ ಒಂದು ಗುಡುಗ ಸಿಗಲಿ ಎಲ್ಲ ಒಂದೇ ಸರಿ ಬಂದು ಪೂರಾ ಏನಿದ್ದೀನಿ ಅಂತ ಹೇಳ್ತಿದ್ರು. ಅವ್ರ ಆಶೀರ್ವಾದ ಮೇಲೆ ನಮ್ ಘೋಷಣೆ ಬಹಳ ಚಂದ ನಡೆದದ. ಕರೆಕ್ಟ್ ಆಗಿ ನಮ್ಮ ಕಲಬುರಗಿ ಜಿಲ್ಲಾದಾಗ ಧರ್ಮಕ್ಕಾಗಿ ನಿಲ್ಲುವಂತ ಯತಿಗಳು ಯಾರಾದ್ರೂ ಇದ್ರ ಆಂದೋಲನ ಸ್ಮರಣೆ ಮಾಡಿ 60 ಸಿದ್ದಲಿಂಗೇಶ್ವರ ಚಾಮುಂಡೇಶ್ವರ ನಮಗೆ ದುರ್ಮಾರ ಮಹಾಶಿವರಾಯರನ್ನು ಧ್ಯಾನಿಸಿ ಇವತ್ತಿನ ಈ ಪ್ರಬಂಧ ಪ್ರತಿಭಟನೆಯಲ್ಲಿ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂತಹ ಆಂದೋಲನ ಶ್ರೀಗಳನ್ನ ಮೊದಲು ಮಾಡಿಕೊಂಡು ಪಾಡ ಶ್ರೀಗಳನ್ನ ಮೊದಲು ಮಾಡಿಕೊಂಡು ಎಲ್ಲ ಯತಿವರಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ ಹಾಗೆ ಅನೇಕ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳೇ ಎಲ್ಲಾ ಸಮುದಾಯದವರೇ ಹಾಗೆ ತಾಯಂದ್ರೆ ನೀವು ಇಷ್ಟು ದಿನ ನೋಡಿರಿ ನಾವೆಲ್ಲಾ ಸ್ವಾಮಿಗಳು ಎಲ್ಲಾ ಮಠಾಧೀಶರು ಮೊದಲ ಪುರಾಣಗಳನ್ನ ಪ್ರವಚನಗಳನ್ನ ಹೇಳಿ ಎಲ್ಲರಿಗೂ ಸಂಸ್ಕಾರವನ್ನ ಕೊಡ್ತಾ ಇದ್ವಿ. ಹ್ಯಾಂಗ ಅಂದ್ರೆ ಶಾಂತ ಸ್ವರೂಪರಾಗಿ ರಾಮನ ಒಂದು ಶಾಂತ ಸ್ವರೂಪರಾಗಿ ನಾವೆಲ್ಲರೂ ಏನಂತಂದ್ರೆ ಪುರಾಣವನ್ನ ಪ್ರವಚನವನ್ನ ಆಶೀರ್ವಚನವನ್ನ ಕೊಡ್ತಾ ಇದ್ವಿ. ಆದ್ರ ಅಂತಹ ಸನ್ಯಾಸಿಗಳು ಇವತ್ತ ಈ ರೀತಿಯಾಗಿ ಏನಂತಂದ್ರೆ ಎಷ್ಟು ಕ್ರೋಧವಾಗಿ ಮಾತಾಡಕತ್ತಾರ ಅಂತಂದ್ರೆ ಅದಕ್ಕೆ ಕಾರಣ ನಿಜವಾಗ್ಲೂ ಕೂಡ ನೀವೆಲ್ಲ ತಿಳ್ಕೊಳ್ಬೇಕು. ಇವತ್ತಿನ ದಿವಸ ನಾವು ಎಲ್ಲಾ ಸನ್ಯಾಸಿಗಳು ಯಾಕೆ ನಾವು ಈ ತರ ಸಿಡಿದೇಳ್ತೀವಿ ಅಂತಂದ್ರೆ ನೋಡ್ತಮ್ಮ ನಾವು ಸಮಾಜ ಚಲೋ ಇತ್ತು ಅಂತ
ಆದ್ರೆ ಇವತ್ತಿನ ನಿಜವಾಗ್ಲೂ ಕೂಡ ಈ ಅನ್ಯಾಯಯುತವಾಗಿರ್ತಕ್ಕಂಥ ಸಮಾಜದೊಳಗ ಪ್ರತಿ ಹೆಣ್ಣು ಮಕ್ಕಳಿಗೆ ಕೂಡ ಬೇರೆ ದೃಷ್ಟಿಯಿಂದ ನೋಡಕತ್ತಾರ. ನಮ್ಮ ಹಿಂದೂಗಳಿಗೆ ನಮಗೆ ಮೋಸ ಮಾಡಕತ್ತಾರ. ನಮ್ಮ ಸಮಾಜದವರು ನಮಗೆ ಏನಂತಂದ್ರೆ ತುಳಿಯಕತ್ತಾರಲ್ಲ. ಇಂತಹ ಸಮಾಜದವರು ನಾವು ಇವತ್ತ ರಾಮನ ಅವತಾರ ಬಿಟ್ಟಿವಿ, ಇನ್ನೇನಿದ್ರು ಹನುಮಂತನ ಗದ ತೊಗೊಂಡಿದ್ರು ಅಂತಲೇ ನಮ್ಮದು ಇದು ಸತ್ಯ ಅದರಿ. ನೋಡ್ರಿ ಇವತ್ತ ಹೌದಿಲ್ಲ, ಬೆಳಗಿಗೆ ಬಂದಿಲ್ಲ, ಬೆಳಗಿಗೆ ಒಂದು ಕೆಲವೊಂದು ಬಂದವ. ಅವು ಯಾಕೆ ಬಂದವ ಅಂತಂದ್ರೆ ಯಾರ ಹತ್ರ ಗಂಡಸ್ತಾನ ಇರ್ತದ ಇವರಿಗೆ ಮಕ್ಕಳಿಗೆ ಬಿಡಬಾರ್ದು. ಇಂತಹ ಅತ್ಯಾಚಾರ ಮಾಡಿರ್ತಕ್ಕಂಥ ಕಾಮುಕ ಮುಲ್ಲಾಗಳಿಗೆ ಏನ್ ಮಾಡ್ಬೇಕು, ಸಣ್ಣ ಕಡಿಬೇಕು ಅಂತಕ್ಕಂಥ ಅವರು ನಿಜವಾಗ್ಲೂ ಇಂಥ ಹೋರಾಟಗಳನ್ನ ಮಾಡ್ತಾರ. ನೋಡ್ರಿ ಅವ್ರೊಂದ್ರು ತಲವಾರ್ ಅಂತ ಹೇಳಿ ನಾ ಮನೆ ಮನೆ ತಲವಾರ್ ಇದ್ರೆ ಒಂದೊಂದಕ್ಕೆ ಎಫ್ಐಆರ್ ಮಾಡಿದ್ರ ಅಂದ. ಇದು ಪ್ರಾರಂಭ ಅಂದ್ರ ಏನಂತಂದ್ರೆ ಅವ್ರು ಹೇಳಿದ್ರಲ್ಲ ಆಂದೋಲನ ಶ್ರೀಗಳು ಹೆಂಗ ಅವ್ರಿಗೆ ಉಪದೇಶ ಮಾಡ್ರಿ ಅಂತ ಹೇಳಿ, ನಾನು ಕೂಡ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಆಂದೋಲನ ಶ್ರೀಗಳ ಉಪದೇಶನೇ ಅದ. ನನ್ನ ಕಷ್ಟ ಸಮಯದೊಳಗೆ ಎಲ್ಲಾ ಸಮಯದೊಳಗೆ ಬಂದಿದ್ದರು ಯಾರಿಗೆ ಅಂತಕ್ಕಂಥ ಮಾತ ಅವಾಗಲೇ ಹೇಳಿದ್ರು, ಇನ್ನೂ ಕೂಡ ಹೇಳ್ತೀವಿ. ನಿಜವಾಗ್ಲೂ ಇವತ್ತಿನ ದಿವಸ ಎಂತ ಒಂದು 11 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಾರಂದ್ರೆ ಎಂತಹ ಕಾಮುಕನ ಮಗ ಅವ ಎಷ್ಟು ಕ್ರೂರಿಯಾಗಿರ್ಬೇಕು ಅಂತ ಕ್ರೂರಿಗೆ ಇವ್ರು ಒಯ್ದು ಜೈಲ್ದಾಗಿಟ್ಟು 3 ಹೊತ್ತು ಊಟ ಹಾಕಿ ಅವನಿಗೆ ಮತ್ತೆ ಇನ್ನೊಂದು ರೇಪ್ ಮಾಡಂತ ಹೇಳ್ಬಿಡ್ತಾರೆ ಇವ್ರು ನಾಳೆ. ಅದಕ್ಕೆ ನಾನು ಹೇಳಕತ್ತೀನಿ, ಹೇಳಿದ್ರಲ್ಲ ಸ್ವಾಮಿಗಳು, ಇನ್ನು ಮುಂದೆ ಏನಾದ್ರು ನೀವೆಲ್ಲರೂ ಕೂಡ ಇನ್ನೂ ನಾವು ಮಲ್ಕೊಂಡಿವಿ ಅಂತಂದ್ರೆ ಹಿಂದೂ ಸಮಾಜದವರು ಎಲ್ಲಾ ಜಾತಿ ಬಿಟ್ಟು ನಾ ದಲಿತ ಅದೀನಿ, ನಾ ಆ ಸಮಾಜದವದೀನಿ, ನಾ ಹಿಂದುಳಿದವದೀನಿ, ನಾ ಲಿಂಗಾಯತ ಅದೀನಿ, ಅವ್ರು ದೊಡ್ಡವರು ಇವ್ರು ಸಣ್ಣವರು ಅಂತ ಹೇಳಿ ಅನ್ಕೊಂಡ್ರಿ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಹಿಂದೂ ಸಮಾಜ ಸರ್ವನಾಶ ಆಗ್ತದ. ನೀವು ಇನ್ನೂ ಮಲ್ಕೊಳ್ಬೇಡ್ರಿ, ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ. ಇವತ್ತಿನ ದಿವಸ ನಿಮ್ಗೆ ಯಾರ್ಯಾರು ಏನೇ ಅಂದ್ರ ಅಂತವ್ರು ಸರ್ವನಾಶಕ್ಕಾಗಿ ಯಾಕೆ ಚಲೋ ಮಾಡ್ಯಾರಂದ್ರೆ ಚಲೋನೇ ಮಾಡ್ಯಾರ. ಅವ್ರಿಗೆ ಹೊಗಳ್ತಾರೇನು, ಇವ್ರಿಗೆ ಹೊಗಳ್ತಾರೇನು, ಯಾರಿಗೆ ಯಾರು ಹೊಗಳಂಗಿಲ್ಲ. ಯಾರು ಚಲೋ ಮಾಡಕತ್ತಾರ ಅವ್ರಿಗೆ ಚಲೋನೇ ಆಗ್ತದ. ನಾವು ಒಳ್ಳೇದು ಮಾಡಕತ್ತೀವಿ ಅಂದ್ರೆ ಒಳ್ಳೇದಾಗ್ತದೆ. ಆದ್ರೆ ಮಾತ್ರ ನಾವ್ ಏನು ಸವಿತಾ ಸಮಾಜದವ್ರು ಹೇಳಿದಾರಲ್ಲ, ಇವತ್ತಿನ ದಿವಸ ನೀವು ಸರ್ಕಾರ ನೀವು ಏನ್ ಈ ತರ ಉಚ್ಚಾಟ ಮಾಡಾಕತ್ತೀರಿ ತಮ್ಮ ಪೂರ ನೀವೇನಂತಂದ್ರ ಹೆಂಗ ಲಂಕಾ ಹನುಮಂತ ಸುಟ್ಟ ಹಂಗ ನಿಮ್ಮದು ಪೂರ್ತಿ ಸುಟ್ಟು ಹೋಗ್ಲಿಲ್ಲ ಅಂದ್ರೆ ಇದು ಸನ್ಯಾಸಿಗಳ ಶಾಪ ಅಂತಕ್ಕಂಥದ್ದನ್ನ ಆ ಎಲ್ಲ ಅತ್ಯಾಚಾರದ ಜೀವಗಳು ಎಷ್ಟೋ ಕೊಲೆಗಳು ಎಷ್ಟೋ ಏನೇನೋ ಮಾಡ್ಯಾರಲ್ಲ, ಆ ಎಲ್ಲ ಜೀವಗಳ ಆತ್ಮಗಳ ಶಾಪ ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಜವಾಗ್ಲೂ ಕೂಡ ನಾವು ಸನ್ಯಾಸಿಗಳು ಸದಾ ಕಾಲ ಇಲ್ಲೇ ಅಂತಲ್ಲ, ಎಲ್ಲಿ ಅನ್ಯಾಯ ಇದೆ ಈ ತರ ಆಗ್ತಾ ಇದೆ, ಅನ್ಯಾಯ ಅಧರ್ಮ ಇದೆ ಬರೋದಿಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಎಲ್ಲ ಮಠಾಧೀಶರು ಸಂದೇಶಗಳನ್ನ ಕೊಟ್ಟಿದ್ದಾರೆ. ನೀವೆಷ್ಟು ಜನ ಇಲ್ಲಿ ಇದ್ದೀರೋ ಇದಕ್ಕಿಂತಲೂ 4 ಪಟ್ಟು ಹೆಚ್ಚು ಜನ ಹೊರಗಡೆ ಇದೆ, ಹೌದಿಲ್ಲ? ಹೀಗಾಗಿ 3ನೇ ಫೇಸ್ ಕರೆಂಟ್ DC ಆಫೀಸ್ ಎದುರುಗಡೆ ಸಪ್ಲೈ ಆಗಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದ್ರೆ DC ಆಫೀಸಿಗೆ ಕರೆಂಟೇ ಇಲ್ಲ, ಅಲ್ಲಿ ದಮ್ಮೆ ಇಲ್ಲ. ಈಗ ಸುರಿನದ ಸಮ್ಮುಖದಲ್ಲಿ ಬೃಹತ್ ಪ್ರತಿಭಟನೆಯನ್ನ DC ಆಫೀಸ್ ವರೆಗೆ ತೆಗೆದುಕೊಂಡು ಹೋಗೋಣ. DC ಆಫೀಸ್ ಎದುರುಗಡೆ ನಮ್ಮ ಭಾಷಣ ಇರುತ್ತೆ, ಅಲ್ಲೆಲ್ಲರೂ ಕೂಡ ಅತ್ಯಾಚಾರಿಗಳಿಗೆ ಭಯೋತ್ಪಾದಕರಿಗೆ ತಕ್ಕ ಉತ್ತರವನ್ನು ನಾವು ಕೊಡೋಣ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ನಾನು ಕೊಡ್ತಾ, ಯಾಕೆ ಅಂತ ಕೇಳಿದ್ರೆ ಶ್ರೀಧರ ಸ್ವಾಮಿಗಳು ಹೇಳಿದರು, ಮಳೆ ಗುಡುಗು ಮಿಂಚುವಾಗಿ ಘೋಷಣೆಗಳನ್ನ ಹಾಕುತ್ತಾ ನಿಧಾನವಾಗಿ ನಮ್ಮ ಪ್ರತಿಭಟನೆ ರ್ಯಾಲಿಯನ್ನ ಪ್ರಾರಂಭ ಮಾಡೋಣ. ದಯವಿಟ್ಟು ಆ ಕಡೆ ಇದ್ದವರು ಹೊರಗಡೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಜೊತೆಗೆ ಈ ಪ್ರತಿಭಟನೆ ಮಹಾರಾಜ से मोटा करके
ऊपर से सर उड़ी दारू अपना उधरे उलार मुंडा उलार से समाज दारू ओड़ी ओड़ी मत फूटो बाटी खाए टाइम में कुछ कहता नहीं चार दिन पीते मत में बोलो भारत माता की बोलो भारत माता की बोलो भारत माता की आपने बंजारा बाबू वाले मत मत चालू होगी अरे ये काय चालू है बाबू ओड़ी दारू से ओड़ी ओड़ी लाला आप चालू करो ಅತ್ಯಾಚಾರವೆತ್ತಿದ ಕಾಂಗ್ರೆಸ್ ಶಿಕ್ಷಕರಿಗೆ ಗಲ್ಲು ಶಿಕ್ಷೆ ನೀಡಲೇಬೇಕು ನೀಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಅತ್ಯಾಚಾರವೆತ್ತಿದ ಕಾಂಗ್ರೆಸ್ಸಿಗೆ ಗಲ್ಲು ಶಿಕ್ಷೆ ನೀಡಲೇಬೇಕು ನೀಡಲೇಬೇಕು
ಅಹಮದ್ ಬಂಜಾರ ಪವಾರ್ ಬಾಬು ಅಂತಿದ್ದರು. ಉದ್ದೇಶಿಸಿ संतोष आಗುತ್ತೆ. कोई दुष्कर्मी लोग, पापी लोग, अत्याचारी करते मोठा मूर्ख त्या धरती पर दुसरा पाहिजे. पहिला गल शिक्षा द्यायची आहे, गल शिक्षा द्यायची आहे. आज सरकार कोई हमने बजट हम मांगे नहीं, वो तत्वाधिकारी हमारा कई उद्देश्य है. हमारा उद्देश्य एक हमार भारत भूमी पर हमार माँ बहने जो जीवित हमार माता म्हणून जन्मदाते म्हणून अत्याचार करण्याचा परापर्त म्हणून गल शिक्षा व्यवस्था आहे. पैसे पैसा गल शिक्षा व्यवस्था आज माय अपराधदार उसके है डीसी ऑफिस उपराध है. डीसी साहब एसी तहसीलदार आता सारी पदवी लेनो हमारी आज तुम्हाला हमारा सेवा नरेदारू दारू तिथले में बापू आता करता त्याला सांभाळून द्यायचं. ಧನ್ಯವಾದ ಮುರಾರಿ ಮಹಾರಾಜ್. ಬರೀ ದುಡ್ಡಿನ ಪರಿಹಾರ ಅಲ್ಲ, ಅವರಿಗೆಲ್ಲ ಮಾನಸಿಕವಾಗಿ ಅವರಿಗೆ ಶಕ್ತಿ ತುಂಬಿ ಅವರಿಗೆ ನಾವು ಯಾರು ಅನ್ಯಾಯ ಮಾಡಿದ್ದಾನೆ ಅವರಿಗೆ ಗೆಲ್ಲ ಶಿಕ್ಷೆ ಆಗ್ಬೇಕಂತೇಳಿ ಮತ್ತೊಬ್ಬರು ಬೇಡಿಕೆ ಇಟ್ಟಿದ್ದಾರೆ. ಯಾಕೆಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ನೀವು ಮೀಡಿಯಾದಲ್ಲಿ ನೋಡಬಹುದು. 2025 ನಮ್ಮ ಯಾಕಾಪುರ್ ಗುಲ್ಬರ್ಗ ಚಿಕ್ಕೋಡಿ ಯಾಕಾಪುರ್ ಅಲ್ಲಿ ಇಂಥ ಘಟನೆ ಆದಾಗ ನಮ್ಮ ಸರ್ಕಾರ ಒಂದು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾವು ಇಶ್ಯೂ ಎತ್ತಿದಾಗ ಕೇವಲ 15 ದಿವಸಗಳಿಗೆ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಇವತ್ತು ಆ ಘಟನೆ ಆಗದಲ್ಲಿ ದುರ್ಘಟನೆ ಆದಲ್ಲಿ ಯಾವ ಅಡ್ಮಿನಿಸ್ಟ್ರೇಷನ್ ಹೋಗಿಲ್ಲ ಅಂತ ಗೊತ್ತಾಗಿದೆ. ಬಸವೇಶ್ವರ ಮಹಾರಾಜ್ ಗೆ, ಬಸವೇಶ್ವರ ಮಹಾರಾಜ್ ಗೆ. ಯಾಕೆ ಅಂತ ಕೇಳಿದ್ರೆ, ಒಬ್ಬ ದಲಿತ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸುಮಾರು 4-5 ದಲಿತ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಯಡ್ರಾಮಿಯ ನಕಲಿ ಶಾಲೆಯಲ್ಲಿ ಓದ್ತಾ ಪರವಾನಿಗೆ ರಹಿತವಾಗಿರುವಂತಹ ವಸತಿ ನಿಲಯದಲ್ಲಿ ಅಭ್ಯಾಸ ಮಾಡ್ತಾ ಇರುವ 11 ವರ್ಷದ ಯುವತಿಯ ಮೇಲೆ ಮಾಜಿ ಮಲಂಗ್ ಅನ್ನುವಂತಹ ಒಬ್ಬ ಶಿಕ್ಷಕ ಅನ್ನೋದಕ್ಕಿಂತಲೂ ಕಾಮುಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ, ಮಹಿಳೆಗೆ, ಬಾಲಕಿಗೆ, ಯುವತಿಗೆ ಬಹಳ ಉನ್ನತ ಸ್ಥಾನವನ್ನ ಕೊಟ್ಟಂತದ್ದಿದೆ. ಯೋಗಿ ಆದಿತ್ಯನಾಥ್ನವರು ನವರಾತ್ರಿ ಉತ್ಸವ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನ ಕರೆಸಿ ತಮ್ಮ ಆಸ್ಥಾನದಲ್ಲಿ, ತಮ್ಮ ಕಚೇರಿಯಲ್ಲಿ ಬಾಲ ಮುತ್ತೈದೆಯರು ಅಂತ ಹೇಳಿ ಅವ್ರ ಪಾದವನ್ನ ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡುವಂತ ಸಂಸ್ಕೃತಿ ನಮ್ಮದಿದೆ. ಆದರೆ ಈ ಕಾಮುಕ ವಂಶ ಪಾಕಿಸ್ತಾನದ ಏಜೆಂಟರು ಹೆಣ್ಣಿನ ವಿಷಯದಲ್ಲಿ ತಾಯಿ ಮತ್ತು ಮಗಳ ಸಂಬಂಧನೇ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಅವರಿಗೆ ಕಾಮದ ಇಚ್ಛೆ ಆಗುತ್ತೋ ಅದು ಅಕ್ಕ ಇರ್ಲಿ, ತಂಗಿ ಇರ್ಲಿ, ಮಗು ಇರ್ಲಿ, ಯಾರೇ ಇದ್ರು ಅವರ ಮೇಲೆ ಅತ್ಯಾಚಾರ ಮಾಡುವಂತಹ ಕಾಮುಕರು ಇವತ್ತು ನಮಗೆ ಕಾಡ್ತಾ ಇದ್ದಾರೆ. ಯುವಕರೇ, ಇವರ ಕಾಮದ ಇಚ್ಛೆ ಎಷ್ಟು ಕ್ರೂರವಾಗಿದೆ ಅಂತ ಕೇಳಿದ್ರೆ ಮನುಷ್ಯರಷ್ಟೇ ಅಲ್ಲ, ಮೃಗಗಳಿಗೂ ಕೂಡ ಇವರು ಬಿಡುವುದಿಲ್ಲ. ಹಸುವಿನ ಮೇಲೆ ಅತ್ಯಾಚಾರ, ನಾಯಿಯ ಮೇಲೆ ಅತ್ಯಾಚಾರ. ಈ ಅತ್ಯಾಚಾರ ಮಾಡಿದ ನಂತರ ಅದೇ ಹಸುವನ್ನ ಕತ್ತರಿಸಿ ತಿನ್ನುವಂತಹ ನಾಲಾಯಕ ಪಾಕಿಸ್ತಾನದ ನಾಯಿಗಳು ಇವತ್ತು ನಮ್ಮ ರಾಷ್ಟ್ರದಲ್ಲಿದ್ದಾರೆ. ಕೂಡ ಹಿಡಿದು ನಿಂತರು
ಸೇವಾಲಾಲ್ ಮಹಾರಾಜರು ಅಂತ. ಆದ್ರೆ ಅದೇ ಸೇವಾಲಾಲ್ ಮಹಾರಾಜರ ವಂಶದಲ್ಲಿ ಹುಟ್ಟಿರುವಂತಹ ಕೆಲ ಕಾಂಗ್ರೆಸ್ಸಿನ ನಮ್ಮ ನಾಯಕರು ಧರ್ಮ ಸಮಾಜ ಉಳಿಸುವುದಕ್ಕಾಗಿ ಖಡ್ಗ ಹಿಡಿಯೋದಲ್ಲ, ಮಾತಾಡಕ್ಕೂ ಕೂಡ ಹೆದರ್ತಾ ಇದ್ದಾರೆ, ಅಷ್ಟು ಪುಕ್ಕಲರಾಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವರ ಚಾವಿ ಉಸ್ತುವಾರಿ ಇನ್ಚಾರ್ಜ್ ಮಿನಿಸ್ಟರ್ ಕೈಯಲ್ಲಿರೋದ್ರಿಂದ ಅವರು ಈ ಬಂಜಾರ ಸಮಾಜ ಹಿಂದೂ ಸಮಾಜದ ಪರ ಮಾತಾಡಲಿಕ್ಕೆ ಅವರಿಗೆ ಲಕವ ಹೊರದಿದೆ. ನಾನು ಈ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಮ್ಮ ಸ್ವಾಮಿಗಳು ಹೇಳಿದರು ಹಿಜರಾ ಆಗಬೇಡಿ ಅಂತ. ಬಾಳಾ ಸಾಹೇಬ್ ಠಾಕ್ರೆ ಅವರು ಬಹಳ ಒಂದು ಉತ್ತಮವಾದ ಸಂದೇಶವನ್ನ ಕೊಟ್ಟು ಹೋದರು. ಹಿಜರಾ ಟ್ರೇನ್ में फिरता है ना वो हिजड़ा नहीं है. ನಾಯಕರೇ, ಇನ್ಚಾರ್ಜ್ ಮಿನಿಸ್ಟರ್ ಚೇಲಾಗಳೇ, ಧರ್ಮಕ್ಕೆ ಅಪಾಯ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಖಡ್ಗ ಹಿಡ್ಲಿಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ, ಅದನ್ನು ಒಪ್ಪಿಕೊಳ್ತೀವಿ. ಆದರೆ ಇನ್ಚಾರ್ಜ್ ಮಿನಿಸ್ಟರ್ ಬಕೆಟ್ ಮಾತ್ರ ಹಿಡಿಬೇಡಿ, ನೀವು ಬಕೆಟ್ಗಳಾಗಬೇಡಿ. ನಮ್ಮ ಸ್ವಾಭಿಮಾನವನ್ನ ಇನ್ನೊಬ್ಬರಿಗೆ ಒತ್ತಿ ಇಡಬೇಡಿ. ಇವತ್ತು ಬಡವನ ಬಂಜಾರ ಸಮಾಜದ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ನಮ್ಗೇನಾಗಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ಬೇಡಿ. ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ಚಿತ್ತ ಕೊಟ್ಟು ನೋಡಿ. ಈಗಾಗಲೇ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ ಭಾರತನು ಬಾಂಗ್ಲಾ ಆಗುತ್ತೆ ಅಂತ. ಆ ಬಾಂಗ್ಲಾ ಕೇವಲ ಹಿಂದೂ ಹೋರಾಟಗಾರರ ಮನೆಯನ್ನ ಸುಡೋದಿಲ್ಲ, ನೀವೇನು ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾ ಇದ್ದೀರಲ್ಲ, ನಿಮ್ಮನೆಯೂ ಕೂಡ ಸುಡುತ್ತೆ ಅನ್ನುವಂಥದ್ದನ್ನ ಎಚ್ಚರದಿಂದ ಕೇಳಿ. ಕಾಂಗ್ರೆಸ್ನಾಗಿದ್ರೆ ನಾನು ಸೇಫ್ ಅನ್ನುವಂತ ಭಾವನೆ ನಿಮ್ಮದು ಆಗಿರ್ಬೋದು, ಆದ್ರೆ ಕಾಂಗ್ರೆಸ್ನವರ ಮನೆಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ, ಕೊಲೆ ಆದಾಗ ಇದೇ ಕಾಂಗ್ರೆಸ್ ನಿಮ್ಮ ಬೆನ್ನಿನ ಹಿಂದೆ ಬರೋದಿಲ್ಲ, ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತೆ ಅನ್ನುವಂಥದ್ದನ್ನ ನೀವು ನೆನಪಲ್ಲಿಟ್ಕೊಳ್ಳಿ. ಇದಕ್ಕೊಂದು ಸ್ಪಷ್ಟೀಕರಣ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹುಬ್ಬಳ್ಳಿಯಲ್ಲಿ ತನ್ನ ಬಾಲವನ್ನ ಅಲುಗಾಡಿಸಬೇಕು, ಅದು ನಿಯಮ. ಆದ್ರೆ ನಮ್ಮ ಕಲಬುರಗಿಯಲ್ಲಿ ಬಾಲವೇ ನಾಯಿಯನ್ನ ಅಳ್ಳಾಡಿಸ್ತಾ ಇದೆ. ಕ್ರಿಮಿನಲ್ಗಳ ಕೈಯಲ್ಲಿ ಇವತ್ತು ಜಿಲ್ಲಾಡಳಿತ ಇದೆ. ಕ್ರಿಮಿನಲ್ಗಳು ಹೇಗೆ ಹೇಳ್ತಾರೋ ಹಾಗೆ ಇಲ್ಲಿ ಅಧಿಕಾರಿಗಳು ಕೇಳಿ ಸುಳ್ಳು ಕೇಸ್ಗಳನ್ನ ಹಾಕಿ ಹಿಂದೂ ಯುವಕರನ್ನ, ಸಂಘ ಪರಿವಾರದ ಯುವಕರನ್ನ, ಬಿಜೆಪಿಯ ಯುವಕರನ್ನ ಜೈಲಿಗೆ ಕಳಿಸುವಂತ ಕೆಲಸ ಇವತ್ತು ಇಲ್ಲಿಯ ದುಷ್ಟ ಜಿಲ್ಲಾಡಳಿತ ಮಾಡ್ತಾ ಇದೆ. ಅವರ ಕಣ್ತೆರೆಸುವುದಕ್ಕಾಗಿನೇ, ಅವರಿಗೆ ಎಚ್ಚರಿಕೆ ಕೊಡುವುದಕ್ಕಾಗಿನೇ ಬೃಹತ್ ಸಮಾವೇಶವನ್ನ ಇವತ್ತು ಕಲಬುರಗಿ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ ನಾಯಕರು ತಿಳ್ಕೊಂಡಿದ್ದಾರೆ, ಬಾಣಂತಿಯರು ಸತ್ರು 2 ಲಕ್ಷ ಘೋಷಣೆಯನ್ನ ಬಳ್ಳಾರಿಯಲ್ಲಿ ಮಾಡಿದರು. ಅದಕ್ಕೆ ಸಾಕಾಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು 5 ಲಕ್ಷ ಕೊಟ್ಟರು. ಬಹಳ ಖುಷಿ ಆಯ್ತು ಅಂತ ಹೇಳ್ತಾರೆ. ಕಲಬುರಗಿಯಲ್ಲಿ ಜಿಲ್ಲೆಯಲ್ಲಿ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ಆದಾಗ ದೇವರಿಗೆ ಶಾಸಕರು ಬಂದು 2.5 ಲಕ್ಷ ರೂಪಾಯಿ ಪರಿಹಾರ ಪ್ರಾರಂಭ ಮಾಡಿದೀವಿ ಅಂದ್ರೆ ನಿಮ್ ಚಳಿಗಾಲ ಅಧಿವೇಶನದ ನಿಮಗೆ ಚಳಿ ಬಿಡಿಸ್ಬೇಕಾಗ್ತದ ಹೇಳಲಿಕ್ಕೆ ಬಯಸ್ತೀವಿ. ಯಾಕಂದ್ರೆ ಕೆಲವೇ ಕ್ಷಣದ ಇಷ್ಟೊತ್ತು, ಯಾಕಂದ್ರೆ ಆಂದೋಲನ ಶ್ರೀಗಳು ಮಾತಾಡಿದ ಮೇಲೆ ನಮ್ಮಲ್ಲಿ ಮಾತು ಬರಲ್ಲ, ಅದಕ್ಕೆ ಮೊದಲು ಅದಕ್ಕೆ ಆಂದೋಲನ ಶ್ರೀಗಳಿಗಾಗ್ಲಿ ಬೇರೆ ಎತ್ತಿಗಳಿಗೆ ಸಮಸ್ಯೆ ಮೊನ್ನೆ ಹಾಗೆ ಬರ್ತಾನೆ, ಏನ್ ಚಿಂತೆ ಮಾಡಿದ್ರೆ ಅವನೇನು ರಾಮ